ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan and satsang. A state-of-the-art gym, serene wellness spaces, a refreshing swimming pool, comfortable accommodations and a sprawling 30-acre green farm provides everything you need for your healing. Come, heal and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಸುದ್ದಿ ಸಮಯದ ಸಮಸ್ತ ವೀಕ್ಷಕ ಬಾಂಧವರೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇಂದು ಕಲಬುರಗಿ ನಗರದ ಕೊತ್ತಂಬರಿ ಲೇಔಟ್ನಲ್ಲಿ ಇರುವ ವಾಣಿಶ್ರೀ ಮೊದಲಿಯಾರ್ ಅವರ ಮನೆಯಲ್ಲಿ 21 ಜನ ಮುತ್ತೈದೆಯರೊಂದಿಗೆ ವರಮಹಾಲಕ್ಷ್ಮಿ ಪೂಜೆ ಮತ್ತು ಕುಬೇರ ಲಕ್ಷ್ಮಿ ಪೂಜೆಯನ್ನ ನೆರವೇರಿಸಲಾಯಿತು. ವರಮಹಾಲಕ್ಷ್ಮಿ ಹಾಗೂ ಕುಬೇರ ಲಕ್ಷ್ಮಿ ಪೂಜೆಯನ್ನು ಕೊತ್ತಂಬರಿ ಲೇಔಟ್ನ ವಾಣಿಶ್ರೀ ಮೊದಲಿಯಾರ್ ಇವರ ಮನೆಯಲ್ಲಿ ಅವರ ಸೊಸೆಯಾದ ಶ್ರಾವಣಿ ಮೊದಲಿಯಾರ್ ಹಾಗೂ ಹರಣಿ ಮೊದಲಿಯಾರ್ ಇವರೊಂದಿಗೆ 21 ಜನ ಮುತ್ತೈದೆಯರೊಂದಿಗೆ ಪೂಜೆ ಹಾಗೂ ವಿಜೃಂಭಣೆಯಿಂದ ಲಕ್ಷ್ಮಿ ಪೂಜೆ ಹಾಗೂ ಆರತಿಯನ್ನು ಮಾಡಲಾಯಿತು. ಈ ಸಲ ವಿಶೇಷವೆಂದರೆ ತಿರುಪತಿಯಲ್ಲಿ ಸಿಗುವ ಲಡ್ಡು ಪ್ರಸಾದದ ಚೀಲವನ್ನು ಎಸೆಯದೆ ಅದರಲ್ಲಿ ಮಣ್ಣು ಹಾಗೂ ಆ ಚೀಲವನ್ನು ಹೂವಿನ ಕುಂಡದಲ್ಲಿ ಹಾಕಿ ನೀರು ಹಾಕಿದರೆ ತುಳಸಿ ಗಿಡ ಹುಟ್ಟುವುದು ಎಂದು ಸಾಕ್ಷಾತ್ತವಾಗಿ ಬೆಳೆಸಿದ್ದಾರೆ ಹಾಗೂ ಎಲ್ಲರಿಗೂ ತೋರಿಸಿದರು. ಈ ಪೂಜೆಯಲ್ಲಿ ಮುತ್ತೈದೆಯರಾದ ಮಧುಮತಿ ಪಾಟೀಲ್, ಗಾಯತ್ರಿ ಮುನ್ನೂರ್, ರೇಖಾ ವೈದ್ಯ, ಶೀತಲ್, ರುದ್ರಾಣಿ ಶಂಕರ್, ಸುಪ್ರಿಯಾ ಶಂಕರ್, ಅಂಬಿಕಾ ರೆಡ್ಡಿ, ಶೈಲಜಾ ಕಿಣ್ಣಿ, ವರ್ಷಾ, ಮೋನಿಕಾ ಮೈಲಾಪುರ್, ಶಿಲ್ಪಾ ಶಿವಶರಣ ರೆಡ್ಡಿ, ಸುನಿತಾ, ಮಮತಾ ಶೆಟ್ಗಾರ್, ಮಾಲತಿ ದೇಶ್ಮುಖ್, ಚೈತ್ರಾ ಗುತ್ತೇದಾರ್ ಮುತ್ತೈದೆಯರು ಭಾಗವಹಿಸಿದ್ದರು. ನಮಸ್ಕಾರ, ಎಲ್ಲರಿಗೂ ವರಮಹಾಲಕ್ಷ್ಮಿ ಶುಭಾಶಯಗಳು. ಇಂದು ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಆದ್ರೆ ಕುಬೇರ ಲಕ್ಷ್ಮಿ ಪೂಜೆ ಮಾಡಿದ್ದೀನಿ, ಕುಬೇರ ಉದ್ಯಾಪನ ಮಾಡಿದ್ದೀನಿ. ಇದು ವರ್ಷ ಮಾಡ್ತೀನಿ ವರಮಹಾಲಕ್ಷ್ಮಿ. ಇದು 31ನೇ ವರ್ಷ. ಎಲ್ಲ ಮುತ್ತೈದರ ಕರೆದು ಬಾಗಿನ ಕೊಟ್ಟು ಮಹಾ ಪ್ರಸಾದ ತಗೊಂಡು ಅವ್ರ ಮನೆಗೆ ಹೋಗ್ತಾರೆ. ವರಮಹಾಲಕ್ಷ್ಮಿ ಹಬ್ಬ ಶ್ರಾವಣ ಮಾಸ 2ನೇ ಶುಕ್ರವಾರದಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾರೆ. ಪಾರ್ವತಿ ದೇವಿ ಶಿವನಿಗೆ ಕೇಳ್ತಾರೆ, ಶಿವಯ್ಯ, ನಾನು ಇದು ವರಮಹಾಲಕ್ಷ್ಮಿ ಶ್ರಾವಣ ಮಾಸದಲ್ಲಿ ಪೂಜಾ ಮಾಡಿದ್ರೆ ಹೆಣ್ಣು ಮಕ್ಕಳಿಗೆ, ಮುತ್ತೈದರಿಗೆ ಏನು ಫಲ ಸಿಗುತ್ತೆ ಅಂತ ಕೇಳಿದ್ರೆ ಶಿವ ಹೇಳ್ತಾನೆ, ಚಾರುಮತಿ ಅಂತ ಅವರು ಬ್ರಾಹ್ಮಣ ಮುತ್ತೈದೆ ಇದ್ದಾರೆ, ಅವರು ಕನಸಿನಲ್ಲಿ ಮಹಾಲಕ್ಷ್ಮಿ ಬಂದು ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ರೆ ನಿಮ್ಗೆಲ್ಲರದು ಒಳ್ಳೆ ಆಗುತ್ತೆ. ನೀವು ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ರೆ
ನಿಮ್ಗೆ ದನ ಕನಕ ವಸ್ತು ವಾಹನಗಳೆಲ್ಲ ಸಿಗುತ್ತವೆ ಅಂತ ಹೇಳ್ತಾರೆ. ಆಮೇಲೆ ಅವರೆಲ್ಲ ಎದ್ದು ಅವರು ಗಂಡನ್ಗೆ ಹೆಂಡತಿ ಅತ್ತ ಮಾವನ್ಗೆ ಎಲ್ಲರಿಗೂ ಹೇಳ್ತಾರೆ, ಹಿಂಗ ನನ್ನ ಕನ್ಸಿನಲ್ಲಿ ಹಿಂಗ್ ಬಂದಿದೆ ಅಂತ ಹೇಳಿ. ಅವ್ರಂತಾರೆ ಆಯ್ತು ಮಾಡೋಣ ಅಂತ ಹೇಳ್ತಾರೆ. ಆಮೇಲೆ ಎಲ್ಲ ಫ್ರೆಂಡ್ಸಿಗೆಲ್ಲ ಊರಿನಲ್ಲಿ ಎಲ್ಲರಿಗೂ ಹೇಳಿದ್ರೆ ಆಯ್ತು, ಯಾವಾಗ ಶ್ರಾವಣ ಮಾಸ ಇದು 2ನೇ ಶುಕ್ರವಾರ ಬರುತ್ತದೆ ಅಂತ ಹೇಳಿ ನೋಡ್ತಾ ಇರ್ತಾರೆ ಅವರು. ಶುಕ್ರವಾರ ಬಂದೇ ಬರುತ್ತೆ. ಆವಾಗ ಚಾರುಮತಿ ಮನೆಯಲ್ಲಿ ವರಮಹಾಲಕ್ಷ್ಮಿ ಪೂಜೆ ಮಾಡ್ತಾರೆ. ಎಲ್ಲ ಸೇರಿ ವರಮಹಾಲಕ್ಷ್ಮಿ ಪೂಜೆ ಮಾಡ್ತಾರೆ. ಮಾಡಿದ್ಮೇಲೆ ಎಲ್ಲ ಎಷ್ಟು ಗರೀಬರಿದ್ರು ಅವರೆಲ್ಲ ಪೂಜೆ ಮಾಡಿದ ದಿವಸಲಿಂದನೇ ಅವ್ರಿಗೆಲ್ಲ ಒಳ್ಳೆ ಆಗಿದೆ. ಅವ್ರಿಗೆಲ್ಲ ಮನೆಗೆ ಹೋಗೋತನ ಅವ್ರಿಗೆಲ್ಲ ಬಂಗಾರ, ಕನಕ, ದನ ಕನಕ ವಸ್ತು ವಾಹನಗಳೆಲ್ಲ ಬಂದಿದೆ. ಅವ್ರ ಮನೆಗೆ ಹೋಗಿದ್ಮೇಲೆ ಹೋಗೋ ಟೈಮ್ಗೆಲ್ಲ ಹೇಳ್ತಾರೆ, ಅಯ್ಯೋ ಎಷ್ಟು ಒಳ್ಳೆ ಹೆಣ್ಮಗಳು ಇದ್ದಾಳೆ ಚಾರುಮತಿ ದೇವಿ, ಆದ್ರೆ ನಮ್ಗೆಲ್ಲ ಎಷ್ಟು ಒಳ್ಳೇದ್ ಮಾಡಿದ್ದಾರೆ. ಕನಸಿನಲ್ಲಿ ಬಂದು ವರಮಹಾಲಕ್ಷ್ಮಿ ಅವರಿಗೆ ಕನಸಿನಲ್ಲಿ ಬಂದಿದೆ, ಅವ್ರಿಗೆ ಹೇಳಿದ್ದಾರೆ. ಆದ್ರೆ ನಾವೆಲ್ಲಾನು ಭಾಗ್ಯ ಆಗಿ ಮಾಡಿದೀವಿ, ನಮ್ಗೆಲ್ಲ ಒಳ್ಳೆ ಆಗಿದೆ, ಎಲ್ಲರೂ ಚೆನ್ನಾಗಿ ಮಾಡ್ಬೇಕು, ವರ್ಷನೂ ನಾವು ಮಾಡ್ತೀವಿ ಅಂತ ಹೇಳಿ ಸಂಕಲ್ಪ ತಗೊಂತಾರೆ. ವರ್ಷ ಮಾಡ್ತಾರೆ. ಇನ್ನೊಂದು ಚಮತ್ಕಾರ, ನಾನು ಮೊನ್ನೆ ಅಧಿಕ ಮಾಸನಲ್ಲಿ ತಿರುಪತಿಗೆ ಹೋಗಿದ್ದೆ. ತಿರುಪತಿಗೆ ಯಾವಾಗ್ಲೂ ಹೋಗ್ತಾ ಇರ್ತೀನಿ. ಅಲ್ಲಿ ನಾವು ಲಡ್ಡು ಪ್ರಸಾದ ತಗೊಂತೀವಲ್ವಾ, ಅದು ಕವರ್ನಲ್ಲಿ ನಾವು ಪ್ರಸಾದ ತಗೊಂಡು ಕವರ್ ಹೊಸ್ತೀವಲ್ಲ, ಅದು ಅವ್ರು ಹೇಳಿದ್ದಾರೆ ಅದರಲ್ಲಿ ತುಳಸಿ ಇರ್ತದೆ, ತುಳಸಿ ಬೀಜ. ನೀವು ಪ್ರಸಾದ ತಿಂದು ಒಂದು ಪಾಟ್ನಲ್ಲಿ ನೀವು ಅದು ಪ್ಲಾಸ್ಟಿಕ್ ಕವರ್ ಇಟ್ಟು ನೀವು ಅದ್ರ ಮೇಲೆ ಮಣ್ಣು ಹಾಕಿಟ್ಟಿದ್ರೆ ನಿಮ್ಗೆ ಗಿಡ ಬರ್ತದೆ ಅಂತ, ತುಳಸಿ ಗಿಡ ಬರ್ತದೆ ಅಂತ ಹೇಳಿದ್ದಾರೆ. ಇದು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ, ಗಿಡ ಬಂದಿದೆ. ಇದು ಅದಕ್ಕೆ ತಿರುಪತಿ ಹೋದಾಗ ಪ್ರಸಾದ ತಗೊಂಡು ಆ ಕವರ್ಗಳಲ್ಲೂ ಹೋಗಿಬೇಡಿ. ಕಲಬುರಗಿ ನಗರದ ಜಗತ್ ಬಡಾವಣೆಯಲ್ಲಿ ಗುರುವಾರ ಅಶ್ವಿನ್ ಸಂಕ ಅವರ ನೇತೃತ್ವದಲ್ಲಿ ನಿರ್ಮಿಸಲಾಗಿರುವ ನೂತನ ನಾಗರಕಟ್ಟೆಯ ಪೂಜಾ ಕೈಂಕರ್ಯ ಮತ್ತು ಬೇವಿನ ಮರ ಮತ್ತು ಅರಳಿ ಗಿಡದ ಮದುವೆ ಸಮಾರಂಭವನ್ನು ಸಂಪ್ರದಾಯದಂತೆ ಶಾಸ್ತ್ರೋಕ್ತವಾಗಿ ನೆರವೇರಿಸಲಾಯಿತು. ಕಲಬುರಗಿ ನಗರದ ಜಗತ್ ಬಡಾವಣೆಯಲ್ಲಿ ಗುರುವಾರ ಬೇವಿನ ಮರ ಮತ್ತು ಅರಳಿ ಮರ ಒಟ್ಟಿಗೆ ಬೆಳೆದಿದ್ದರಿಂದ ಸಂಪ್ರದಾಯದಂತೆ ಮದುವೆ ಸಮಾರಂಭವನ್ನು ಶಾಸ್ತ್ರೋಕ್ತವಾಗಿ ನೆರವೇರಿಸಲಾಯಿತು. ಅಶ್ವಿನ್ ಸಂಕಾರ್ ಅವರು ನೂತನ ನಾಗರಕಟ್ಟೆಯನ್ನ ನಿರ್ಮಿಸಿಕೊಟ್ಟಿದ್ದಕ್ಕಾಗಿ ಅವರ ನೇತೃತ್ವದಲ್ಲಿ ನಿನ್ನೆ ಪೂಜಾ ಕೈಂಕರ್ಯಗಳು ನೆರವೇರಿದವು. ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಜೆಸ್ಕಾಂ ಅಧ್ಯಕ್ಷರಾದ ಪ್ರವೀಣ್ ಪಾಟೀಲ್ ಹರವಾಳ್, ಕಲಬುರಗಿಯ ಹಿರಿಯ ಕಾಂಗ್ರೆಸ್ ಮುಖಂಡರಾದ ನೀಲಕಂಠರಾವ್ ಮುಲ್ಗೆ ಸೇರಿದಂತೆ ನಾಗರಕಟ್ಟೆ ಹಾಗೂ ಅರಳಿ ಗಿಡಗಳ ಮದುವೆ ಸಮಾರಂಭದ ಅಧ್ಯಕ್ಷರಾದ ಸಿದ್ದಣ್ಣ ಗುಡ್ಡ, ಉಪಾಧ್ಯಕ್ಷರಾದ ಶರಣು ಅವಧಿ, ಮಲ್ಲಿಕಾರ್ಜುನ್ ಸೋಮ, ಪ್ರಶಾಂತ್ ಗುಡ್ಡ, ಚನ್ನಬಸಪ್ಪ ಕಾಳಗಿ, ಮಹಂತೇಶ್ ಪಾಟೀಲ್, ಗುರುಲಿಂಗಪ್ಪ ಪಾಟೀಲ್, ಬಸವರಾಜ್ ಸಿದ್ದಣ್ಣ ಗೊಬ್ಬೂರ್, ಕಾಶಿನಾಥ್ ಗದ್ದಾಪುರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮೊದಲಿಗೆ ಎಲ್ಲಾ ಅತಿಥಿ ಗಣ್ಯರು ನಾಗರಕಟ್ಟೆಗೆ ತೆರಳಿ ದರ್ಶನಾಶೀರ್ವಾದವನ್ನ ಪಡೆದರು. ನಂತರ ವೇದಿಕೆ ಮೇಲೆ ಅತಿಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ವೇಳೆ ಅಶ್ವಿನ್ ಸಂಕ ದಂಪತಿಗಳಿಗೆ ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ನಂತರ ಪ್ರವೀಣ್ ಪಾಟೀಲ್ ಹರವಾಳ್ ಸೇರಿದಂತೆ ಇತರೆ ಅತಿಥಿಗಳು ಮಾತನಾಡಿದರು. ಅತಿಥಿಗಳ ಭಾಷಣದ ನಂತರ ಅಶ್ವಿನ್ ಸಂಕ ದಂಪತಿಗಳು ನಾಗರಕಟ್ಟೆಯ ಪೂಜೆಯನ್ನ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಬಡಾವಣೆಯ ಹಿರಿಯರು ಅಶ್ವಿನ್ ಸಂಕಾರ್ ಅವರು ತಮ್ಮ ಬಡಾವಣೆಯಲ್ಲಿ ಅನೇಕ ಜನಪರ ಕಾರ್ಯಗಳನ್ನ ಮಾಡಿದ್ದು ದೇವರು ಅವರಿಗೆ ಆಯುಷ್ಯ ಆರೋಗ್ಯ ನೀಡಿ ಕಾಪಾಡಲಿ ಎಂದು ಆಶೀರ್ವದಿಸಿದರು. ನಮ್ಮ ಜಗತ್ ಬಡಾವಣೆ ಒಂದು ಗುಡಿ ಕಟ್ಕೊಡ್ಬೇಕಂತ ಕೇಳಿದಾಗ ಅವ್ರು ಏನೋ ಮಾತಾಡದೆ ನಮ್ಮ ಜಗತ್ ಬಡಾವಣೆ ಒಂದು ಈ ಕಾರ್ಯವನ್ನು ನೆರವೇರಿಸಿಕೊಟ್ಟಿದ್ದಾರೆ. ಅವರಿಗೆ ನಾವು ಜಗತ್ತು ಬಡಾವಣೆಯಿಂದ ಹಾಗೂ ನಮ್ಮ ಬಸವ ಸೇವಾ ಸಮಾಜದ ವತಿಯಿಂದ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಪ್ರಕಾರ ಮಾಡಿದಾರಂತೆ ಅವರಿಗೆ ನಾನು ಧನ್ಯವಾದಗಳು ಹೇಳಿಕ್ ಬಯಸ್ತೇನೆ. ಸೊ ನಾಗದೋಷ ಮಾಡಿ ಏರಿಯಾದವ್ರಿಗೆ ಒಳ್ಳೇದ್ ಮಾಡ್ರಿ, ಇನ್ನು ಹಲವಾರು ಕೆಲಸಗಳು ಏರಿಯಾಗ ಮಾಡಿಕೊಡಿ ಅಂತ ಅವರು ಪರವಾಗಿ ನಾನು ನಿಮ್ಗೆ ಕೇಳ್ತೀನಿ. ಏರಿಯಾ ಸ್ವಚ್ಛತೆ ಆಗ್ಲಿ, ತಾಯಂದ್ರಿಗೆ ನೀರಿಂದು ಸಮಸ್ಯೆಗಳು ಬರ್ಲಾರ್ದಂಗೆ ಏನೇ ಒಂದು ಕೆಲಸ ಕಾರ್ಯ ಇದ್ರ ತಾವು ಅವ್ರ ಮನಿ ಮಗನಾಗಿ ನಿಂತು ಮಾಡ್ರಿ ಅಂತ ಅವ್ರ ಪರವಾಗಿ ನಾನು ನಿಮ್ಗೆ ಹೇಳ್ತೀನಿ. ನನಗ್ ಜಗತ್ ಬಂದಾಗ ಸಂತೋಷ ಏನಾಗ್ತದಪ್ಪ ಅಂತಂದ್ರೆ, ನಾ ಜಗತ್ ಏರಿಯಾಗ ಬಂದಾಗ ನಾ ಬೆಳೆದದ್ದು ಹಳ್ಳಿ ಊರಾಗ ಬೆಳೆದಿನಿ. ನಂದು ಗ್ರಾಮ ಹರವಾಳ ಗ್ರಾಮ, ಜವರ್ಗಿ ತಾಲೂಕ. ನಾವ್ ಯಾವುದೇ ಟೈಮ್ ನಮ್ಗ ಸೂಟಿ ಬಂದು ಹಾಲಿಡೇಸ್ ಬಂದಾಗ ನಮ್ಮ ಊರಿಗೆ ಹೋಗಿ 3 ತಿಂಗಳು ಅಲ್ಲೇ ಇರ್ತಿದ್ವಿ ಸತತವಾಗಿ. ಈಗ ಎಲ್ಲಾ ನಾವು ಈ ಕಡೆ ಬಂದು ಜಾಸ್ತಿ ಈಗ ಊರಿಗೆ ಹೋಗ್ತಾ ಇಲ್ಲ. ನನಗ್ ಏನ್ ಸಂತೋಷ ಆಗ್ತದ ಇಲ್ಲಿ ಬಂದಾಗ ಆ ಗ್ರಾಮೀಣ ಸೊಡಗು ಇನ್ನ ನೀವು ಕಾಪಾಡ್ಕೊಂಡಿದ್ರಿ ಅಂತ ಖುಷಿ ಆಗ್ತದ ನನಗೆ. ಯಾಕಂದ್ರೆ ಈಗಿಂದು ಮಾಡರ್ನ್ ಸಿಟೀಸು ಮಾಡರ್ನ್ ಏರಿಯಾದಾಗ
ಈಗ ತಾಯಂದ್ರೆ ಹೆಂಗ್ ಕೂತು ಎಲ್ಲಾ ಒಂದೇ ಮನೆ ಇದು ಏರಿಯಾ ನಮ್ದೇ ಅಂತೇಳಿ ಎಲ್ಲರೂ ಒಗ್ಗಟ್ಟಾಗಿ ಮಾಡ್ತಾರ, ಅದು ಕಲ್ಚರ್ ಉಳಿದಿಲ್ರಿ ಎಲ್ಲಾ ಕಡೆ. ಈಗ ನಮ್ ಏರಿಯಾಗಳದಾಗ ಬಾಜು ಯಾರು ಇರ್ತಾರ ನಮ್ಗೆ ಗೊತ್ತಿಲ್ಲ. 50 ವರ್ಷ ಆಯ್ತು, 30 ವರ್ಷ ಆಯ್ತು, ಒಬ್ರಿಗೊಬ್ರು ಮಾರಿ ನೋಡೋದ್ ಮುಂಜಾನೆ ಅವ್ರ ಕಾರ್ನ ಕೂತಿ ಗೇಟ್ ಹೊರಗ್ ಬರ್ತಾರ, ಅವ್ರದವ್ರು ಹೋಗ್ತಾರ, ನಾವ್ ಬರ್ತೀವಿ. ಸಂತೋಷ ಏನಾಗ್ತದಂದ್ರೆ ಇಂತ ಏರಿಯಾದಾಗ ಬಂದಾಗ ಇನ್ನ ಅಣ್ತಮ್ಮರ್ದು ತಾವೆಲ್ಲ ಒಗ್ಗಟ್ಟಾಗಿ ಒಂದೇನ್ ಕೆಲಸ ಮಾಡ್ತೀರಿ, ಇದು ಸದಾ ಹಿಂಗೆ ಇದ್ರ ಏನೇನು ಚಲೋ ಆಗ್ತದ, ಒಂದು ಬಡಾವಣೆನು ಒಂದು ಒಂದು ಚಲೋ ಇದು ಪರಿವರ್ತನೆ ಆಗಿ ಬೆಳವಣಿಗೆ ಆಗ್ತದೆ. ಇವತ್ತು ಜಗತ್ ಬಡಾವಣೆಯಲ್ಲಿ ಏನು ಆಲದ ಮರ ಮತ್ತು ಬೇವಿನ ಗಿಡ 2 ಜೋಡಿ ಬೆಳೆದ್ರದಿಂದ ಅದಕ್ಕೊಂದು ಸಂಪ್ರದಾಯ ಅಂತ ಇದೆ. ಏನಪ್ಪಾ ಅಂತಂದ್ರೆ ಅದನ್ನು ಮದುವೆ ಮಾಡೋ ಸಂಪ್ರದಾಯ ಹಳೆ ಕಾಲದಿಂದ ಬಂದಿದೆ. ಅದಕ್ಕ ಇಲ್ಲಿ ಎಲ್ಲ ಹಿರಿಯರು ನನ್ನಲ್ಲಿ ಬಂದು ಈ ಮದುವೆ ಮಾಡಬೇಕು, ಅದಕ್ಕೋಸ್ಕರ ಇದು ಈ ಕಟ್ಟೆಯನ್ನು ಕಟ್ಬೇಕಂತ ಹೇಳಿದಾಗ ನಾನು ಯಾವುದೇ ಯೋಚನೆ ಮಾಡಲಾರ್ದೆ, ಇದು ನನ್ನ ಏರಿಯಾ ಅದ, ನಾನು ಯಾವಾಗ್ಲೂ ಸದಾ ನಿಮ್ ಜೊತೆ ಇರ್ತೀನಿ ಅಂತ ಹೇಳಿ ಒಂದೇ ಮಾತಿ ಕಟ್ಟೆ ಕಟ್ಟಿ ಇವತ್ತು ಏನು ಮೂರ್ತಿ ಸ್ಥಾಪನೆ ಮಾಡಿ ಮತ್ತು ನಾಗರ ಕಟ್ಟೆಯನ್ನು ಮಾಡಿ ಇವತ್ತೇನು ಮದುವೆ ಮಾಡ್ತಾ ಇದಾರೆ, ಇದು ಶುಭ ಸಂದೇಶ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತು ಈ ಜಗತ್ ಬಡಾವಣೆಯಲ್ಲಿ ಇದೇ ಅಲ್ಲದೆ ಮತ್ತೆ ಇನ್ನಿತರ ಯಾವುದೇ ಕೆಲಸ ಇದ್ರು ನಾವು ಸದಾ ಅವ್ರ ಜೊತೆ ಇರ್ತೇವಂತ ಹೇಳಕ್ ಇಷ್ಟಪಡ್ತೇನೆ. ಇಲ್ಲಿವರೆಗೂ ನಮ್ಗ ಅಶ್ವಿನಿ ಯಾವಾಗ್ನು ಏನ್ ಹೇಳಿದ್ರು ಅವ ನಮ್ಗ ಏರಿಯಾಕ್ ಮಾಡ್ಯಾನವ. ಈಗ ಹೋದ್ ಸರಿ ನಿಂತಾಗ ಎಲ್ಲರೂ ಯಾರು ಓಟ್ ಹಾಕಿಲ್ಲ, ಈ ಸಲ ಬರೋಬ್ಬರಿ ಅವ್ರಿಗೆ ಓಟ್ ಹಾಕಿ ಆರಿಸ್ತರಬೇಕು. ಎಲ್ಲರಿಗೂ ಹೇಳಕತ್ತೀನಿ, ಹೆಣ್ಮಕ್ಳಿಗೆ ಹೊಸ ಮಂದಿಗೆ, ಅಡಿಗೆ ಮನೆಗೆ ಇದ್ದವ್ರಿಗೆ, ಹೊರಗಿದ್ದವ್ರಿಗೆ ಎಲ್ಲರಿಗೂ ಹೇಳಕತ್ತೀನಿ. ಎಲ್ಲಿ ನಮ್ಮ ಮಾತುಗಳು ನಾಟತಾವ ಅಲ್ಲಿ ಅವ್ರಿಗೆ ತರಬೇಕು. ಎಲ್ಲಾ ಮಾಡ್ಯಾರ, ಎಲ್ಲ ಎಲ್ಲಿ ಎಲ್ಲಾ ಆಗ್ಯದ ಅವ್ರಿಂದ. ಅವ್ರ ಆಶ್ ಬಂದಿಲ್ಲ ಅಂದ್ರು ಆಗ್ಯದ, ಮಾಡ್ಕೊಡ್ತಾರಂತ ನಮ್ಗೆ ಗ್ಯಾರಂಟಿ ಅದ. ಮುಂದೂ ಎಲ್ಲಾ ಹೆಣ್ಮಕ್ಳು ಅಡಿಗೆ ಮನೆ ಕೂತಾರ, ಹೊರಗೆ ಕೂತಾರ, ಎಲ್ಲರೂ ಗ್ಯಾರಂಟಿ ಕೊಡ್ಬೇಕು ಅವ್ರಿಗೆ. ಅವ್ರ ಮೇಲೆ ಹೋದ್ರು ಏನೇನು ಆಗ್ತದ. ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಸಚಿವರಾದ ಬಿ ನಾಗೇಂದ್ರ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿ ಮಾಜಿ ಶಾಸಕರಾದ ದತ್ತಾತ್ರೇಯ ಸಿ ಪಾಟೀಲ್ ರೇವೂರ್ ಅವರ ನೇತೃತ್ವದಲ್ಲಿ ಇಂದು ಧರಣಿ ನಡೆಸಲಾಯಿತು. ಬಿಜೆಪಿ ಕಲಬುರಗಿ ದಕ್ಷಿಣದ ವತಿಯಿಂದ ರಾಜ್ಯ ಬಿಜೆಪಿ ಆದೇಶದಂತೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಸಚಿವರಾದ ಬಿ ನಾಗೇಂದ್ರ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿ ಬಿಜೆಪಿ ಕಲಬುರಗಿಯ ವತಿಯಿಂದ ಸಮಾಜ ಕಲ್ಯಾಣ ಕಚೇರಿಯ ಎದುರು ನಡೆಯುತ್ತಿರುವ ನಿರಂತರ ಧರಣಿ ಕಾರ್ಯಕ್ರಮದಲ್ಲಿ ದಿನಾಂಕ 21 ಆಗಸ್ಟ್ 2026 ಶುಕ್ರವಾರದಂದು ಬೆಳಿಗ್ಗೆ 10 ಗಂಟೆಗೆ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ನಿಕಟಪೂರ್ವ ಶಾಸಕರಾದ ದತ್ತಾತ್ರೇಯ ಸಿ ಪಾಟೀಲ್ ರೇವೂರ್ ಇವರ ನೇತೃತ್ವದಲ್ಲಿ ಧರಣಿ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಮಂಡಲ ಅಧ್ಯಕ್ಷರಾದ ಶ್ರೀನಿವಾಸ್ ಜಿ ದೇಸಾಯಿ, ಅಪ್ಪು ಕಣಕಿ, ಅವಿನಾಶ್ ಕುಲಕರ್ಣಿ, ಶಿವಯೋಗಿ ನಾಗನಹಳ್ಳಿ, ಲಿಂಗರಾಜ್ ಬಿರಾದಾರ್, ವಿಶಾಲ್ ದರ್ಗಿ, ವೀರಣ್ಣ ಹೊನ್ನಳ್ಳಿ, ಮಲ್ಲು ಉದುನೂರ್, ರಾಮು ಗುಮ್ಮಟ್, ಗುರು ಪಟ್ಟಣ್, ರಾಜು ದೇವದುರ್ಗ, ರವಿ ಹಾಗರ್ಗಿ, ಶಂಭುಲಿಂಗ ಬಳಬಟ್ಟಿ, ಧರ್ಮಣ್ಣ ಇಟಗ, ಕುಮ್ಮಣ್ಣಗೌಡ ಪಾಟೀಲ್, ಸುಭಾಷ್ ಓಗಿ, ಲಿಂಗರಾಜ್ ಪಟ್ಟಣ್, ಪ್ರದೀಪ್ ಭಾವೆ, ರಾಕೇಶ್ ವಾಡೇಕರ್, ಅನಿಲ್ ಜಾಧವ್, ಶೋಭಾ ಪಾಟೀಲ್, ಮಹೇಶ್ ಚೌಹಾಣ್, ವೀರು ಪಾಟೀಲ್ ರಾಯ್ಕೋಡ್, ನಾಗರಾಜ್ ಮಹಾಗಾಂವ್, ವಿಶ್ವನಾಥ್ ಸಾಲಿಮಠ್, ಸಂಜೀವ್ ರೆಡ್ಡಿ, ಹನುಮಂತ ಚೌಹಾಣ್, ಅರವಿಂದ ನಾಯಕ್ ಸೇರಿದಂತೆ ಪದಾಧಿಕಾರಿಗಳು, ಪಾಲಿಕೆ ಸದಸ್ಯರು, ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಅದು ವಿಧಾನಸೌಧ ಒಳಗಡೆ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಹೋರಾಟ ನಿರಂತರವಾಗಿ ನಡೀತಾ ಇದೆ. ನಮ್ಮ ರಾಜ್ಯಾಧ್ಯಕ್ಷರು ಸಹೋದರರಾದಂಥ BY ವಿಜೇಂದ್ರ ಅಣ್ಣವರ ನೇತೃತ್ವದಲ್ಲಿ ಬೆಂಗಳೂರಿನ ವಿಧಾನಸಭೆಯಲ್ಲಿಯೂ ಕೂಡ ಇವತ್ತು ನಮ್ಮ ಎಲ್ಲ ವಿರೋಧ ಪಕ್ಷದ ನಾಯಕರಾದಂಥ R ಅಶೋಕಣ್ಣವರು ವಿಧಾನ ಪರಿಷತ್ನಲ್ಲಿ ವಿರೋಧ ಪಕ್ಷದ ನಾಯಕರಾದಂತಹ ಛಲವಾದಿ ನಾರಾಯಣ ಸ್ವಾಮಿ ಸಾಹೇಬರು, ಎಲ್ಲರ ಪಕ್ಷದ ಎಲ್ಲ ಶಾಸಕರು, ಪಕ್ಷದ ಮುಖಂಡರ ನೇತೃತ್ವದಲ್ಲಿ ಇವತ್ತು ವಿಧಾನಸಭೆಯಲ್ಲಿ ಹೋರಾಟ ನಡೀತಾ ಇದ್ರೆ, ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಪಕ್ಷದ ಕಾರ್ಯಕರ್ತರು, ಮುಖಂಡರು ಎಲ್ಲರೂ ಸೇರಿ ಇವತ್ತು ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡ್ತಾ ಇದ್ದಾರೆ. ಎಲ್ಲರ ಬೇಡಿಕೆ ಏನು ST ನಿಗಮದ ಹಗರಣ ಆಗಿದೆ, ಅವ್ಯವಹಾರ ಆಗಿದೆ. ಸುಮಾರು 180 ಕೋಟಿಗಿಂತ ಹೆಚ್ಚು ದುಡ್ಡನ್ನ ಇವತ್ತು ಬಿ ನಾಗೇಂದ್ರ ಅವರ ಸಚಿವರಿದ್ದಂತ ಸಂದರ್ಭದಲ್ಲಿ ಅವರೇನು ಆ ದುಡ್ಡನ್ನ ಕಾಂಗ್ರೆಸ್ಸಿನ ಚುನಾವಣೆಗಾಗಿ ಇವತ್ತು ಬಳಕೆ ಮಾಡಿದ್ದನ್ನ ಇವತ್ತು ಆ ಒಂದು ಎನ್ಕ್ವೈರಿಯಲ್ಲಿ, ತನಿಖೆಯಲ್ಲಿ ಕಂಡು ಬಂದಂತ ಸಂದರ್ಭದಲ್ಲಿ ಅವರಿಗೆ ರಾಜೀನಾಮೆಯನ್ನ ತಗೊಂಡಿತ್ತು.
ಆಗಿನ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಅವರೇ ವಿಧಾನಸಭೆಯಲ್ಲಿ ಹೇಳಿದ್ರು, ಇದು 180 ಕೋಟಿ ಅಲ್ಲ 80 ಕೋಟಿ ದುಡ್ಡು ಹೊಡೆದಿದ್ದಾರೆ ಅಂತ ಹೇಳಿ. ಅಂದ್ರೆ ಸ್ವಾಮಿ ನೀವೇ ಒಪ್ಕೊಂಡಂತದ್ದು, ಆ ನಿಗಮದಲ್ಲಿ ಹಗರಣ ಆಗಿದೆ ಅಂತ ಹೇಳಿ ಒಪ್ಕೊಂಡಿದ್ದೀರಿ. ಆದ್ರೆ ಮತ್ತೊಮ್ಮೆ ಈಗ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾದ್ಮೇಲೆ ತಾವು ಏನು ದುಡ್ಡನ್ನ ಮತ್ತೆ ಇನ್ನು ಆ ಒಂದು ಏನು ತನಿಖೆ ಆದಂತ ಸಂದರ್ಭದಲ್ಲಿ ಇನ್ನೂ ದುಡ್ಡು ಸರ್ಕಾರಕ್ಕೆ ಬಂದಿಲ್ಲ, ಆದರೂ ಕೂಡ ಇನ್ನೂ ತನಿಖೆ ನಡೀತಾ ಇರುವಂತ ಸಂದರ್ಭದಲ್ಲಿ ಮತ್ತೊಮ್ಮೆ ನಾಗೇಂದ್ರ ಅವರೊಂದಿಗೆ ತಾವೇನು ಮಂತ್ರಿಯನ್ನ ಮಾಡಿದರೆ ಇದು ಸರಿಯಲ್ಲ ಅಂತ ಅನ್ನೋದನ್ನ ಇವತ್ತಿನ ದಿವಸ ಹೇಳಕ್ಕೆ ಭಾರತೀಯ ಜನತಾ ಪಕ್ಷ ಇಡೀ ರಾಜ್ಯಾದ್ಯಂತ ಇವತ್ತು ಹೋರಾಟವನ್ನ ಮಾಡ್ತಾ ಇದೆ. ಸ್ವಾಮಿ, ತಮಗೆ ರಾಜ್ಯ ಸರ್ಕಾರದಲ್ಲಿ ಅವಕಾಶ ಕೊಟ್ಟಿದೆ, ಜನರು ಅಭಿವೃದ್ಧಿ ಮಾಡಬೇಕು, ಜನರಿಗೆ ಏನು ತಾವೇನು ಮಾತನ್ನ ಕೊಟ್ಟಿದ್ರಿ ಚುನಾವಣೆ ಸಂದರ್ಭದಲ್ಲಿ ಅವು ಈಡೇರಿಸಬೇಕು ಅಂತ ಹೇಳಿ ತಮಗೆ ಜನ ಅಧಿಕಾರ ಕೊಟ್ಟಿದ್ದಾರೆ. ಆದ್ರೆ ತಾವೇನ್ ಮಾಡ್ತಾ ಇದ್ದೀರಿ, ಜನರ ದುಡ್ಡನ್ನ ಲೂಟಿ ಹೊಡೆದು ಇವತ್ತು ತಮ್ಮ ಮನೆಗೆ ಇವತ್ತು ಆ ದುಡ್ಡನ್ನ ಒಯ್ತಾ ಇದ್ದೀರಿ. ದಯಮಾಡಿ ತಕ್ಷಣದಲ್ಲಿ ಅವರ ರಾಜೀನಾಮೆಯನ್ನ ಪಡ್ಕೊಂಡು, ಏನು ಕೇವಲ ಇರೋದೇ ನಿಮಗೆ 1.5-2 ವರ್ಷ ಅವಧಿ ಇದೆ, ಸರಿಯಾದಂತ ಕೆಲಸ ತಾವು ಏನು ಅಭಿವೃದ್ಧಿಯನ್ನ ಮಾಡಲಿಲ್ಲ ಅಂತಂದ್ರೆ ಜನರು ಬರುವಂತ ಚುನಾವಣೆಯಲ್ಲಿ ತಮಗೆ ತಕ್ಕ ಪಾಠ ಇವತ್ತಿನ ದಿವಸ ಕಲಿಸ್ತಾರೆ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೇನೆ. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಬಂಜಾರ, ಕೊರಚ, ಕೊರಮ ಮತ್ತು ಭೋವಿ ಸಮುದಾಯಗಳ ವಿದ್ಯಾರ್ಥಿಗಳ ಒಕ್ಕೂಟ ಕಲಬುರಗಿಯ ವತಿಯಿಂದ ಇಂದು ಪ್ರತಿಭಟನೆ ನಡೆಸಲಾಯಿತು. ಎಸ್ಸಿ ಒಳ ಮೀಸಲಾತಿ ಜಾರಿಯಲ್ಲಿ ಕೊಲಂಬೋ, ಬಂಜಾರ, ಕೊರಚ, ಕೊರಮ ಮತ್ತು ಭೋವಿ ಸಮುದಾಯಗಳಿಗೆ ಆಗುತ್ತಿರುವ ಅನ್ಯಾಯವನ್ನು ಸರಿಪಡಿಸಿ ನ್ಯಾಯಯುತ ಮೀಸಲಾತಿ ಹಾಗೂ ನೇಮಕಾತಿ ರೋಸ್ಟರ್ ವ್ಯವಸ್ಥೆ ಜಾರಿಗೊಳಿಸುವಂತೆ ಆಗ್ರಹಿಸಿ ಬಂಜಾರ, ಕೊರಚ, ಕೊರಮ ಮತ್ತು ಭೋವಿ ಸಮುದಾಯದ ವಿದ್ಯಾರ್ಥಿಗಳ ಒಕ್ಕೂಟ ಕಲಬುರಗಿಯ ವತಿಯಿಂದ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸುವ ಮೂಲಕ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಈ ಪ್ರತಿಭಟನೆಯಲ್ಲಿ ಕಾನೂನು ವಿದ್ಯಾರ್ಥಿ, ಸಾಮಾಜಿಕ ಹೋರಾಟಗಾರರಾದ ಸಚಿನ್ ಚೌಹಾಣ್, ಸಂತೋಷ್, ಪೀತಾಂಬರ್ ಆರ್, ಕಿರಣ್ ಎ ಹೆರೂರ್, ರೋಷನ್, ಶ್ರವಣ್, ಅವಿನಾಶ್, ಪ್ರವೀಣ್, ಶ್ರೀಶಾಂತ್, ಅವಿನಾಶ್, ವೆಂಕಟೇಶ್, ಚೇತನ್, ಶ್ರೀಕಾಂತ್, ಕಿರಣ್, ಮಲ್ಲೇಶ್, ರಾಹುಲ್, ಉಮೇಶ್, ಸಂದೀಪ್, ದಶರಥ್, ಕಿರಣ್ ಎಲ್, ರೋಹಿತ್, ಕ್ರಿಶ್, ಸಾಹಿಲ್, ಪ್ರಕಾಶ್, ಕಿರಣ್ ರಾಠೋಡ್, ಪ್ರೇಮ್, ಪವನ್ ರಾಠೋಡ್, ಸಂದೀಪ್, ರೋಹಿತ್, ದಿನೇಶ್, ಅಭಯ್ ಚವಾಣ್, ಅಮಿತ್ ಚವಾಣ್, ದೀಪಕ್, ಚೇತನ್, ರೋಷನ್, ಎಚ್ ಕುಮಾರ್, ವಿಶಾಲ್, ಕಿರಣ್, ವಿವೇಕ್, ಅನಿಲ್ ಸೇರಿದಂತೆ ಇತರೆ ಅನೇಕರು ಪಾಲ್ಗೊಂಡಿದ್ದರು. ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬಂಜಾರ, ಭೋವಿ, ಕೊರ್ಚ, ಕೊರ್ಮ ವಿದ್ಯಾರ್ಥಿಗಳ ಒಕ್ಕೂಟದಿಂದ ಇವತ್ತೇನು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ವಿಷಯ ಏನಪ್ಪಾ ಅಂದ್ರೆ, ಒಳ ಮೀಸಲಾತಿಯಲ್ಲಿ ಜಾರಿಗೆ ಮಾಡಿ ಇವತ್ತಿಗೆ 6 ತಿಂಗಳಾಯ್ತು. 6 ತಿಂಗಳಲ್ಲಿ ಎಲ್ಲ ರೀತಿಯಾದಂತಹ ನೇಮಕಾತಿಗಳಲ್ಲಿ ಬಂಜಾರ, ಭೋವಿ, ಕೊರ್ಚ, ಕೊರ್ಮ ಮತ್ತು ಈ ಒಳ ಮೀಸಲಾತಿ ಪದ್ಧತಿಯಿಂದ ಈ ಎಲ್ಲಾ ವಿದ್ಯಾರ್ಥಿಗಳಿಗೆ ನೇಮಕಾತಿ ಪ್ರಕ್ರಿಯೆ ಅಂತ ನೀಟು, ನವೋದಯ, ವಸತಿ ಶಾಲೆಗಳು ಇನ್ನಿತರ ಎಲ್ಲಾ ಸರ್ಕಾರಿ ನೇಮಕಾತಿ ಪ್ರಕ್ರಿಯೆಯಲ್ಲಿ ಅನ್ಯಾಯವಾಗ್ತಾ ಇದೆ. ಸೊ ಸರ್ಕಾರವು ABC ಗುಂಪು ಮಾಡಿ ಎ ಅವರಿಗೆ 4.25, ಬಿ ಅವರಿಗೆ 4.25, 5.25, 5.25 ಮತ್ತು 4.5 ಏನು ಎಲ್ಲ ವಿಂಗಡಣೆ ಮಾಡಿಕೊಂಡು ಒಳ ಮೀಸಲಾತಿಯಲ್ಲಿ ಪ್ರವರ್ಗ ಸಿ ಯಲ್ಲಿ ಕೂಡ 4.5 ಅಲ್ಲೂ ಕೂಡ ಮತ್ತೆ ಒಳವರ್ಗೀಕರಣ ಮಾಡಿದೆ. 80% ಮತ್ತು 20% ಅಂತ ಹೇಳಿ 20% ಅಲ್ಲಿ ಅಲೆಮಾರಿ ಜಾತಿ ಅಂತ 59 ಜಾತಿಗಳಿಗೆ ಫಸ್ಟ್ ಪ್ರಯಾರಿಟಿ ಕೊಟ್ಟು ಮಿಕ್ಕಿದಂತ 20%
ಕೊಲಂಬೋ, ಬಂಜಾರ, ಭೋವಿ, ಕೊರ್ಚಾ ಕೋರ್ಮಾ ಈ 4 ಜಾತಿಗಳಿಗೆ ಅನ್ಯಾಯವನ್ನ ಆಗ್ತಿದೆ. ಸೊ ಈಗ ಉದಾಹರಣೆಗೆ ಒಂದು ಯಾವುದೇ ರೀತಿಯಾದಂತ ನೋಟಿಫಿಕೇಶನ್ ಜಾಬ್ ನೋಟಿಫಿಕೇಶನ್ ಸಿ ಪ್ರವರ್ಗಕ್ಕೆ 2 ಜಾಬ್ಗಳು ಬಂದ್ರೆ ಒಂದೊಂದು ಜಾಬ್ ಅನ್ನ 20% ಅಲೆಮಾರಿ ಜಾತಿಗಳಿಗೆ ಹೋಗ್ತಿದೆ. ಇದರಿಂದ ನಾವೇನ್ ಮಾಡ್ತೀವಿ, 80% ಉಳಿದಂತ ಒಳ ಮೀಸಲಾತಿ ಪಡೆದಂತ ಕೊಲಂಬೋ ಜಾತಿಗಳಿಗೆ ಅನ್ಯಾಯವಾಗ್ತಿದೆ. ಸೊ ಈ ಪ್ರಕ್ರಿಯೆಯ ಬಿಸಿಯನ್ನ ಮೊನ್ನೆ ಪ್ರಕಟಿಸಿದಂತ ನೀಟ್ ರ್ಯಾಂಕಿಂಗ್ ಅಲ್ಲೂ ಕೂಡ ಎಲ್ಲಾ ವಿದ್ಯಾರ್ಥಿಗಳು, ರಾಜ್ಯಾದ್ಯಂತ ಕೊಲಂಬೋ ಸಮಾಜದ ಎಲ್ಲಾ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಿದೆ. ಸೊ ಅದೇ ರೀತಿಯಾಗಿ ನಮ್ಮ ಹೋದ ತಿಂಗಳು ನಡೆದಂತ ಹೈಕೋರ್ಟ್ ಪ್ರಕ್ರಿಯೆಯಲ್ಲಿ ಸ್ಟೇ ಕೂಡ ಆಗಿದೆ. ಏನಂತ ಹೇಳಿ, ನೇಮಕಾತಿ ಪ್ರಕ್ರಿಯೆ ಫೈನಲ್ ಪ್ರಕ್ರಿಯೆಯನ್ನ ನೀವು ಮಾಡಬಾರ್ದು ಅಂತ ಹೇಳಿ ಸ್ಟೇ ಆಗಿದೆ. ಆದ್ರೂ ಕೂಡ ರಾಜ್ಯ ಸರ್ಕಾರ ಇದನ್ನೆಲ್ಲ ಉಲ್ಲಂಘಿಸಿ ಮತ್ತೆ ಅವರು ನೇಮಕಾತಿ ಪ್ರಕ್ರಿಯೆನ ಪ್ರಾರಂಭ ಮಾಡ್ತಿದೆ. ನಮ್ಮ ಪ್ರಮುಖ ಬೇಡಿಕೆಗಳಾದ, ನೀವು ಒಳ ಮೀಸಲಾತಿಯಲ್ಲಿ ರೋಸ್ಟರ್ ಬಿಂದು ಪದ್ಧತಿಯನ್ನು ಮಾಡಿದಿರಿ 20% 80% ಹೇಳಿ, ಒಳ ಮೀಸಲಾತಿ ಪ್ರವರ್ಗ ಸಿ ಅವರಿಗೆ ತುಂಬಾ ಅನ್ಯಾಯ ಆಗ್ತಿದೆ. ಈ ಒಳ ಮೀಸಲಾತಿ ರೋಸ್ಟರ್ ಪದ್ಧತಿಯನ್ನ ತಾವು ಇದನ್ನ ಪರಿಶೀಲನೆ ಮಾಡಿ ಇದನ್ನ ನೀವು ಕ್ಯಾನ್ಸಲ್ ಮಾಡ್ಬೇಕಂತ ಹೇಳಿ ನಾವು ಮೊದಲನೇ ಬೇಡಿಕೆ ಇಡ್ತಿದೀವಿ. ಎರಡನೇ ಬೇಡಿಕೆ, ಯಥಾರ್ಥವಾಗಿ ಒಳ ಮೀಸಲಾತಿ ಏನ್ ಸ್ಟೇ ನಡೀತಿದೆ ಆ ಸ್ಟೇ ಅನ್ನ ನೀವು ಫಾಲೋ ಮಾಡ್ಲಾರ್ದೇನೆ ನೀವು ನೇಮಕಾತಿ ಪ್ರಕ್ರಿಯೆನ ಪ್ರಾರಂಭ ಮಾಡ್ತಿದ್ದೀರಿ. ಇದನ್ನ ಇದು ಸಕ್ರಿಯ ಅಂತ ಕಾನೂನು ಉಲ್ಲಂಘನೆ. ಇದರ ಬಗ್ಗೆ ತಾವು ಇನ್ನೊಮ್ಮೆ ಪರಿಶೀಲನೆ ಮಾಡಿ ಎಲ್ಲಾ ಪ್ರಕ್ರಿಯೆಯನ್ನ ನಿಲ್ಲಿಸಬೇಕಂತೇಳಿ ಎರಡನೇ ಪ್ರಮುಖ ಬೇಡಿಕೆಯನ್ನ ಸಲ್ಲಿಸ್ತಾ ಇದೀವಿ. ಮೂರನೇ ಬೇಡಿಕೆಯಾಗಿ, ನಮಗೆ ಈ ಒಳ ಮೀಸಲಾತಿ ಪ್ರವರ್ಗ ABC ಅನ್ನು ನೀವು ಒಳ ಮೀಸಲಾತಿ ವರ್ಗೀಕರಣ ಮಾಡಿದಿರಿ, ಇದು ಸಂಪೂರ್ಣ ಅವೈಜ್ಞಾನಿಕ ಇದೆ. ಈ ವೈಜ್ಞಾನಿಕ ಒಳ ಮೀಸಲಾತಿಯನ್ನು ತಾವು ರದ್ದುಗೊಳಿಸಬೇಕಂತೇಳಿ ಮೂರನೇ ಪ್ರಮುಖ ಬೇಡಿಕೆಯನ್ನು ಸಲ್ಲಿಸ್ತಾ ಇದ್ದೀವಿ. ಮಹಾನಗರ ಪಾಲಿಕೆ ನಿವೃತ್ತ ನೌಕರರ ಸಂಘದ ವತಿಯಿಂದ ವೀರಭದ್ರ ಸಿಂಪಿಯವರು ಇಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿದರು. ಕಲಬುರಗಿ ಮಹಾನಗರ ಪಾಲಿಕೆಯ ನಿವೃತ್ತ ನೌಕರರಿಗೆ ಪಿಂಚಣಿ ಸೌಲಭ್ಯದ ಉಪಧನ ಮಂಜೂರಾತಿಗೊಳಿಸಲು ಕಾಲಹರಣಗೊಳಿಸಿ ವಿಳಂಬಗೊಳಿಸುತ್ತಿರುವುದನ್ನು ಖಂಡಿಸಿ ದಿನಾಂಕ 24 ಆಗಸ್ಟ್ 2026ರಂದು ಪಾಲಿಕೆ ಕಚೇರಿಯ ಮುಂದೆ ಸಾಂಕೇತಿಕ ಪ್ರತಿಭಟನೆ, ಅಗತ್ಯ ಕ್ರಮಕ್ಕಾಗಿ ಮನವಿ ಪತ್ರ ಸಲ್ಲಿಸುತ್ತಿರುವ ಕುರಿತು ಮಹಾನಗರ ಪಾಲಿಕೆ ನಿವೃತ್ತ ನೌಕರರ ಸಂಘದ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ವೀರಭದ್ರ ಸಿಂಪಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಲಬುರಗಿ ಮಹಾನಗರ ಪಾಲಿಕೆ 2021ರಲ್ಲಿ ಜನ್ಮ ತಾಳದ ಮೂಲಕ 2023ರಲ್ಲಿ ನಮ್ಮ ಅನೇಕ ಸಮಸ್ಯೆಗಳು, ಯಾಕಂದರೆ ನಮ್ಗೆ ಏನಾಗಿದೆ ಅಂತಂದರೆ DMA ಆಗಲಿ ಮಹಾನಗರ ಪಾಲಿಕೆ ಆಗಲಿ ನಮ್ಗೆ ಅಸ್ಪೃಶ್ಯರಾಗಿ ಕಾಣ್ತಾ ಇದ್ದಾರೆ. ಸರ್ಕಾರಿ ನೌಕರರಂತೆ ನಮ್ಮನ್ನು ಪರಿಗಣಿಸ್ತಾ ಇಲ್ಲ. ಏನೇ ಕೇಳ್ರಿ, ನಾವು ಅಂದೇವು ನೋಡ್ರಿ, ನಮ್ಗೆ 10 ವರ್ಷ ದಿನಗೂಲಿ ಮಾಡೀವಿ, 10 ವರ್ಷ ಆದ ಮೂಲಕ ನಮ್ಗೆ ಅರ್ಹತಾದಾಯಕ ಸೇವೆ 247 ಕೊಡ್ರಿ ಅಂದೇವು ನಾವು. ಅಂದಾಗ ಅವ್ರು ಏನು ಮಾಡಿದ್ರು, 247 ನಿಮಗೆ ಬರಲ್ರಪ್ಪ, ನಿಮಗೆ 248 ಬರ್ತದ ತೋರಿ ಅಂತ ಹೇಳಬೇಕಾಗಿತ್ತು. 7-8 ವರ್ಷ ಸತಾಸಿದ್ರು. 7-8 ಸತಾರಿಸಿದ ಮೂಲಕ 2025ರಲ್ಲಿ ಹೋದ ವರ್ಷ ನಮ್ಮ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಭಾಳ ಒಂದು ಮೈ ತೊಗೊಂಡ ಮೂಲಕ ಶರಣಪ್ರಕಾಶ್ ಪಾಟೀಲ್ರು, ಆನಂತರ ಪ್ರಿಯಾಂಕಾ ಖರ್ಗೆ ಅವರು, ಆನಂತರ B ಸುರೇಶ್ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಇವರು ಒಂದು ಇದ್ರ ಮ್ಯಾಗ ಒಂದು ಸರ್ಕಾರ ಆದೇಶ ಇದ್ದರೂ ರೊಕ್ಕ ಕೊಡ್ಲಿಕ್ಕೆ ಇವ್ರು ಇನ್ಫ್ಲೂಯೆನ್ಸ್ ಮಾಡಬೇಕಾಯ್ತು. ಅಂದ್ರೆ ನಮ್ಗೆ ಎಷ್ಟು ಮಹಾನಗರ ಪಾಲಿಕೆ ಅಂದ್ರೆ ಸ್ಥಳೀಯ ಸಂಸ್ಥೆಗಳನ್ನು ಎಷ್ಟು ನಿರ್ಲಜ್ಜವಾಗಿ ಕಾಣ್ತಾರೆ DMA ಅವರಾಗಲಿ ಮತ್ತು ಮಹಾನಗರ ಪಾಲಿಕೆಯವರಾಗಲಿ ಅನ್ನೋಕ್ಕೆ ಇದೊಂದು ಉದಾಹರಣೆ. 7-8 ವರ್ಷ ಆದ ಮೂಲಕ ನಮಗೆ ಈಗ ಕೊಟ್ಟಿದ್ದಾರೆ, ಒಟ್ಟು 150 ಮಂದಿಗೆ ಉಪದಾನ ಕೊಟ್ಟಿದ್ದಾರೆ. ಅಂದರೆ ನಾವು ದಿನಗೂಲಿ ಸೇವೆ ಮಾಡೋ ಮೂಲಕ ನಮಗೆ ಸೇವೆ ಕಮ್ಮಿ ಆಗ್ತದೆ. ಹಾಗಾಗಿ ನಮ್ಗೆ 2 ವರ್ಷ 3 ವರ್ಷ 1 ವರ್ಷ ಹಿಂಗೆ ಹಾಕಿ ಕೊಡ್ತಾರೆ. ಇದಕ್ಕೆ 2 ಕೋಟಿ ರೂಪಾಯಿಯನ್ನು ನಮ್ಮ ಕರ್ನಾಟಕ ರಾಜ್ಯದ ಮಹಾನಗರ ಪಾಲಿಕೆಯಲ್ಲಿ ಪ್ರಥಮವಾಗಿ ತೋಡಿದ್ದಂದರೆ ಕಲಬುರಗಿ ಮಹಾನಗರ ಪಾಲಿಕೆ ಮಾತ್ರ. ಒಟ್ಟು 250 ಮಂದಿಯಲ್ಲಿ 124 ಮಂದಿ ಪೌರ ಕಾರ್ಮಿಕರಿದ್ದಾರೆ. 124 ಮಂದಿ ಪೌರ ಕಾರ್ಮಿಕರು, 26 ಮಂದಿ ಕಚೇರಿ ಸಿಬ್ಬಂದಿಯವರು ಅಧಿಕಾರಿಗಳಿದ್ದಾರೆ. ಇದರಲ್ಲಿ ಒಟ್ಟೀಗ ನಮ್ಗೆ 2 ಕೋಟಿ ರೂಪಾಯಿಯನ್ನು ನಾವು ತೊಗೊಂಡಿದ್ದೀವಿ. ಇನ್ನೊಂದು 3-4 ಜನ ಅಷ್ಟೇ ಉಳಿದಾರೆ, ಅವು ಆಫೀಸಿಯಲ್ ಸರ್ವಿಸ್ ಬುಕ್ ಆದ್ರಿಂದ. ಇದು ತೊಗೋಬೇಕಾದ್ರೆ ನಮಗೆ 7-8 ವರ್ಷ ಹಿಡಿತು. ಇದರಲ್ಲಿ 10-12 ಮಂದಿ ಸತ್ತು ಹೋದರು. ರಿಟೈರ್ಡ್ ಆದ ಮೂಲಕ ಕಾರ್ಪೊರೇಷನ್ದವರಿಗೆ ನಮ್ಗೆ ಅನಾರೋಗ್ಯ ಕಾಡೋದು ಕಾರ್ಪೊರೇಷನ್ದವರಿಗೆ ಜಾಸ್ತಿ. ಯಾಕಂದರೆ ಅದ್ರಾಗ ಪೌರ ಕಾರ್ಮಿಕರು ಜಾಸ್ತಿ. ಯಾಕಂದ್ರೆ ಅವರು ಸಂಧ್ಯಾಗ ಕೆಲಸ ಮಾಡಿ ದ್ವಾಮಿ ಗಿಳಿ ಕಟ್ಸ್ಕೊಂಡು ಕಷ್ಟಪಡೋರಂದ್ರೆ ನಮ್ಮ ಪೌರ ಕಾರ್ಮಿಕರು, ಸ್ವಚ್ಛ ಮಾಡೋರೇ ಪೌರ ಕಾರ್ಮಿಕರು. ಯಾರಾದರೂ ಸತ್ತ ಹೆಣ ಒಯ್ಬೇಕಾದ್ರೆ ಪೌರ ಕಾರ್ಮಿಕರು. ಇಂಥವ್ರು ಇದರಲ್ಲಿ 10-12 ಮಂದಿ ಸತ್ತರು ಅವ್ರ ಕುಟುಂಬದವ್ರು ತಗೋಬೇಕಾಯಿತು. ಅನುಭವನ ಮಾಡ್ಕೊಳ್ಳಿಲ್ಲ. ಇದು ನನಗೆ ಭಾಳ ನೋವು, ಭಾಳ ಕಳಕಳಿಯಿಂದ ನಿಮ್ಮ ಮುಂದೆ ನಾನು ಹೇಳ್ಕೊತಾ ಇದ್ದೀನಿ. ಆದರೂ ಕೂಡ ಒಂದು ಸಚಿವರ ಒಂದು ಇದರಿಂದ ಇದು ನಮಗೆ ಕೊಟ್ಟಿದ್ದಾರೆ. ಈಗ ನಮಗೆ
10 ವರ್ಷ ದಿನಗೂಲಿ ಮಾಡುವಾಗ ನಮಗೆ ಯಾವುದೇ ರಜೆ ಕೊಟ್ಟಿರಂಗಿಲ್ಲ, ಯಾವುದೇ ನಮಗೆ ಗಳಿಕೆ ರಜೆದ ಸವಲತ್ತುಗಳು ಕೊಟ್ಟಿರಂಗಿಲ್ಲ. ಅದು ಕೊಡಬೇಕಂತ ತಿಳ್ಕೊಂಡು ಸುಪ್ರೀಂ ಕೋರ್ಟ್ ತೀರ್ಪಿದೆ. ಆಮೇಲೆ ಇದು ಕೊಡಬೇಕು ಅಂಥೇಳಿ ಮತ್ತು ಇದಕ್ಕೆ ಪೌರ ಕಾರ್ಮಿಕ ಇದು ಸಕ್ಷಮ ಪ್ರಾಧಿಕಾರ ಮತ್ತು ಕಾರ್ಮಿಕ ಇಲಾಖೆ ಉತ್ಪಾದನಾ ಪಾವತಿ ನಿಯಮದ ಅಡಿಯಲ್ಲಿ ಕೊಡಬೇಕು ಅಂತ ತಿಳ್ಕೊಂಡು ಆದೇಶ ಮಾಡಿದೆ. ಸರ್ಕಾರ ಸ್ಥಾಪಿಸಿದಂಥ ಈ ಸಂಸ್ಥೆ ಇದು ಕೂಡ ಅವರು ನಮ್ಮ ಕೇಳೋಣ, ನಿಮಗಿದು ಕೊಡ್ಲಿಕ್ಕೆ ಬರಲ್ಲ ಕಲ್ಯಾಣ ನಿಧಿ ಅಂತ. ಕಲ್ಯಾಣ ನಿಧಿ ಕೇಳಕತ್ತಿಲ್ಲ, ಓಯಪ್ಪ ನಾವು ದುಡಿದಿದ್ದು ರೊಕ್ಕ ಕೇಳಕತ್ತೀವಿ. ನಾವು 10 ವರ್ಷ ನಾವು ದಿನಗೂಲಿಯಾಗಿ 145 ರೂಪಾಯಿ ಪಗಾರ ದುಡ್ದೀವಿ, 210 ರೂಪಾಯಿ ದುಡ್ದೀವಿ, 350 ದುಡ್ದೀವಿ. ಹೆಂಗಿತ್ತು ಹಂಗಂಗೆ ದುಡ್ಕೊಂಡು ಬಂದೀವಿ. ಅದು ಸರ್ಕಾರದ ಸುಪ್ರೀಂ ಕೋರ್ಟ್ ಆದೇಶ, ಆಮೇಲೆ ಸರ್ಕಾರ ಆದೇಶ ಪ್ರಕಾರ ಕೇಳಕತ್ತೀವಿ. ನಮ್ಗೇನು ಹೇಳ್ತಾರೆ, ನಿಮ್ಗೆ ಇದರೆಲ್ಲ ಡಿಟೇಲ್ಗಳು ಮಾರ್ಕ್ ಮಾಡಿ ಕೊಟ್ಟಿದ್ದೀನಿ ಬಂಧುಗಳೇ. ಅದ್ರಾಗ ಏನು ಹೇಳ್ತಾರೆ, 188 ಪ್ರಕಾರ ನಿಮ್ಗೆ ಕೊಡೋಕ್ಕೆ ಬರಲ್ಲ. ಅವಾಗೂ 247 ಕೆಳಗೂ ನಿಮ್ಗೆ ಕೊಡ್ಲಿಕ್ಕೆ ಬರಲಂತೆ ಬರೆದು ಕೊಟ್ಟರು, ಈಗಲೂ ಮತ್ತು ಕೊಡ್ಲಿಕ್ಕೆ ಬರಲಂತೆ ಬರೆದು ಕೊಡ್ತಾರೆ. ಅವಾಗ 7-8 ವರ್ಷ ಆಯಿತು, ಈಗ ಒಂದು 7-8 ವರ್ಷ ಆದ್ರೆ ನಾವು ಎಷ್ಟು ಮಂದಿ ಬದುಕ್ತೀವಿ ಇದ್ರಾಗ? ಈಗ ನೋಡು, ಒಂದು ಸುಮ್ಮ ಉದಾಹರಣೆಗೆ ಹೇಳ್ತೀನಿ ನಿಮ್ಗೆ. ಒಂದು ಫ್ಯಾಮಿಲಿಗೆ ಕೊಟ್ಟರು ಒಬ್ಬ ಹೆಣ್ಮಗಳಿಗೆ, ಸುಮ್ಮನೆ ಅಂತ ಹೇಳಕತ್ತಾರೆ, ನನಗೆ ಯಾಕೆ ರೊಕ್ಕ ಕೊಟ್ಟಿಲ್ಲ, ನಿನಗೆ ಯಾಕೆ ಕೊಟ್ಟಿಲ್ಲ ಅಂತೇಳಿ. ಅವ್ರು ಹೋದ್ರು. ಅವರು ಕುಟುಂಬ ಪಿಂಚಣಿದಾರ ತೊಗೊಂಡ್ರೆ ಅವ್ರಿಗೆ ಒಂದು ಅಧಿಕಾರ ಅದ, ಅವ್ರಿಗೆ ತೋರ್ತಾರೆ. ಆದ್ರೆ ಕುಟುಂಬನೂ ಇಲ್ಲ, ಪಿಂಚಣಿದಾರ ಇಲ್ಲ ಅಂದಾಗ ರೊಕ್ಕ ಜಗಳ. ಅಲ್ಲಿ ನನಗೆ ದುಡ್ದೀನಿ, ನನಗೆ ಕೊಡ್ರಿ, ನಾ ಆರಾಮ್ ತಿತ್ತೀನಿ, ನಾನು ಯಾರಿಗಾರಿ ಬೇಕಾದವ್ರಿಗೆ ಕೊಡ್ತೀನಿ, ನನಗೆ ಯಾರಿಗೆ ಖರ್ಚು ಮಾಡ್ಕೊತೀನಿ, ಚಂದ ಉಂಡು ತಿತ್ತೀನಿ ಅಂದ್ರೆ ಇವರು ಸರ್ಕಾರ ಆದೇಶವನ್ನು ಉಲ್ಲಂಘಿಸ್ತಾ ಇದ್ದಾರೆ, ಸುಪ್ರೀಂ ಕೋರ್ಟಿನ ಇದನ್ನು ಉಲ್ಲಂಘಿಸ್ತಾ ಇದ್ದಾರೆ. ಇದನ್ನು ನಾವು ಈಗಾಗಲೇ 17ನೇ ತಾರೀಕು ಮಹಾನಗರ ಪಾಲಿಕೆ ಮುಂದೆ ನಾವು ಪ್ರತಿಭಟನೆ ಮಾಡಿದ್ದೇವೆ. ನಮಗೆ ನೀವು ಉಪದಾನ ಕೊಡಲಿಲ್ಲ ಅಂದ್ರೆ ನಾವು ಸರ್ಕಾರಕ್ಕೆ ನಾವು 13ನೇ ತಾರೀಕು ಅದರ ಡಿಟೇಲ್ ಕೊಟ್ಟಿದ್ದೀನಿ, 2 ಇದರಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದೆವು. ಅದಕ್ಕೆ ನಾವು ಇದನ್ನು ಖಂಡಿಸಿ ಸರ್ಕಾರದ ಗಮನ ಹರಿಸುವ ಸಲುವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳವರ ಕಚೇರಿ ಮುಂದೆ ಸಾಂಕೇತಿಕ ಪ್ರತಿಭಟನೆ 24ನೇ ತಾರೀಕಿಗೆ ನಾವು ಹಮ್ಮಿಕೊಂಡಿದ್ದೀವಿ. ಅದರ ನೋಡ್ರಿ, ಅದರ ನಡಿಲಿಕ್ಕೆ ಬರಲ್ಲ, ಲಕ್ಕೋ ಹೊಡೆದು ಒಬ್ಬೊಬ್ಬರಿಗೆ ಭಾಳ ಸಮಸ್ಯೆದ ಆರೋಗ್ಯದ್ದು. ಅಂಥವರೆಲ್ಲ ನಾವು ಬರಬೇಕು. ಯಾಕಂದ್ರೆ ನಮ್ಗೆ 10 ರೂಪಾಯಿ ಸಿಗ್ತಾವೆ ಆಸೆ. ಹೀಗಾಗಿ ಸರ್ಕಾರ ದಯವಿಟ್ಟು ನಮ್ಮ ಈಗ ಯತೀಂದ್ರ ಅವರಾಗಿದ್ದಾರೆ, ದಯವಿಟ್ಟು ನೀವು ಪೌರ ಕಾರ್ಮಿಕರ ಸಮಸ್ಯೆಗೆ DMAದವ್ರಿಗೆ ಟೈಟ್ ಮಾಡಬೇಕು. ಮತ್ತು DMAದವ್ರು ಪಾಪ ಟೈಟನ್ನು ಎಲ್ಲರಿಗೂ ತಪ್ಪು ಅನ್ನಬಾರ್ದು. ಮೊದಲು ನಮಗೇನು ಹೋದ ವರ್ಷ ಏನು ಬಂದರಲ್ಲ ಅಧಿಕಾರಿಗಳು, ಅವ್ರು ಚಂದ ಕೆಲಸ ಮಾಡಿಕೊಟ್ರು ನಮಗೆ. ಹಿಂದಿನವ್ರು ಬರೀ ತಿರ್ಸೋದೇ ಮಾಡ್ಯಾರ. ಅವ್ರ ಮ್ಯಾಗ ಕ್ರಮ ಕೈಗೊಳ್ಬೇಕು, ಅವ್ರ ಪಗಾರ ಮುರಿಬೇಕು. ನಮಗೇನು ಬಡ್ಡಿ ಕೊಡ್ಬೇಕಂತ ಹೇಳಿದಾಗ ಇದು ನಮಗೆ ಸಕ್ಷಮ ಪ್ರಾಧಿಕಾರ, ನಾವು ಎಂದು ರಿಟೈರ್ಡ್ ಆಗಿವಿ ಅಂದೇಳು ಬಡ್ಡಿ ಹಾಕಿ ಕೊಡ್ಬೇಕಂತ ಹೇಳಲ್ಲ, ಇದು ಅವ್ರ ಪಗಾರ ಮುರಿದು ಕೊಡ್ಬೇಕು ನಮಗೆ. ಜ್ಞಾನಜ್ಯೋತಿ ಕರಿಯರ್ ಅಕಾಡೆಮಿ ಕಲಬುರಗಿಯ ವತಿಯಿಂದ ದಿನಾಂಕ 23ನೇ ಆಗಸ್ಟ್ 2026 ರವಿವಾರದಂದು ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನದವರೆಗೆ 1 ದಿನದ ಉಚಿತ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿದೆ. ಶಿಕ್ಷಣ ಇಲಾಖೆಯ ನಿಯಮವನ್ನು ಬದಲಿಸಿ ಬಹಳ ದಿನಗಳ ನಂತರ 15,000 ಶಿಕ್ಷಕರ ನೇಮಕಾತಿಯ ಅಧಿಸೂಚನೆಯನ್ನು ಸರ್ಕಾರ ಹೊರಡಿಸಿದೆ. ವಿವರಣಾತ್ಮಕ ಪ್ರಶ್ನೆ ಪತ್ರಿಕೆಯನ್ನು ಕೈಬಿಟ್ಟು ಬಹು ಆಯ್ಕೆ ಮಾದರಿಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸಿ PSTR, GPSTR, HSTR ಶಿಕ್ಷಕರ ನೇಮಕಾತಿ ಮಾಡಲು ಅರ್ಜಿ ಆಹ್ವಾನಿಸಲಾಗಿದೆ. ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ವಿಷಯವಾರು ನುರಿತ ಉಪನ್ಯಾಸಕರಿಂದ ಮಾಹಿತಿ, ಅಂಕಗಳ ಹಂಚಿಕೆ ಹೀಗೆ ಮುಂತಾದ ಅಂಶಗಳ ಕುರಿತು 1 ದಿನ ಉಚಿತ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಜ್ಞಾನಜ್ಯೋತಿ ಕರಿಯರ್ ಅಕಾಡೆಮಿಯ ನಿರ್ದೇಶಕರಾದ NS ಹಿರೇಮಠ್ ಮೊಬೈಲ್ ಸಂಖ್ಯೆ 9480397516 ಈ ನಂಬರ್ಗೆ ಸಂಪರ್ಕಿಸಬಹುದಾಗಿದೆ ಎಂದು NS ಹಿರೇಮಠ್ ಅವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಿದ್ದಾರೆ. ನಾನು NS ಹಿರೇಮಠ್ ಅಂತೇಳಿ ಜ್ಞಾನಜ್ಯೋತಿ ಕರಿಯರ್ ಅಕಾಡೆಮಿಯ ಸಂಸ್ಥಾಪಕ ನಿರ್ದೇಶಕ. ಬಹಳ ದಿನಗಳ ನಂತರ ಶಿಕ್ಷಕರ ನೇಮಕಾತಿ ಮತ್ತೆ ಪುನಶ್ಚೇತನಗೊಂಡು ನೇಮಕಾತಿಯ ಸೂಚನೆ ಪ್ರಾರಂಭಗೊಂಡಿದೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ 15,000 ಶಿಕ್ಷಕರ ನೇಮಕಾತಿ ಪ್ರಾರಂಭವಾಗಿದೆ. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂತಹ PSTR, GPSTR ಮತ್ತು HSTR ನೇಮಕಾತಿಗಳು ನಡೀತಾ ಇವೆ. ಯುವಕರ ಹೋರಾಟ ಮತ್ತು ಅವರ ಪರಿಶ್ರಮದಿಂದಾಗಿ ಬಹಳ
ಸರ್ಕಾರದ ನೆನೆಗುದಿಗೆ ಬಿದ್ದಿರತಕ್ಕಂಥ ಶಿಕ್ಷಕರ ನೇಮಕಾತಿ ಪ್ರಾರಂಭಗೊಂಡಿದೆ. ಈ ನೇಮಕಾತಿಯಲ್ಲಿ ಒಂದು ಶಿಕ್ಷಣ ಇಲಾಖೆಯ ನಿಯಮವನ್ನೇ ಸಡಿಲಿಕೆ ಮಾಡಿ ಬದಲಿಸಿ ಹೊಸ ಪದ್ಧತಿಯಂತೆ ನೇಮಕಾತಿಯನ್ನು ಪ್ರಾರಂಭಿಸಿದ್ದಾರೆ. ಮೊದಲು ವಿವರಣಾತ್ಮಕ ಪರೀಕ್ಷೆಯನ್ನು ಇಟ್ಟು 50% ಕಡ್ಡಾಯವಾಗಿ ಎಲಿಜಿಬಲ್ ಆಗಬೇಕು ಅನ್ನೋದು ನಿಯಮ ಇತ್ತು. ಅದನ್ನು ಸಡಿಲಿಕೆ ಮಾಡಿ ಮತ್ತೆ ಅಬ್ಜೆಕ್ಟಿವ್ ಟೈಪ್ಸ್ ಅಂದರೆ ಬಹು ಆಯ್ಕೆಯ ಪ್ರಶ್ನೆ ಪತ್ರಿಕೆಗಳನ್ನೇ ಪುನರ್ ಮಾಡಿ 2 ಪತ್ರಿಕೆಗಳನ್ನು, ಒಂದು GK ಪೇಪರ್ ಮತ್ತು ಆಸಲ್ ಪೇಪರನ್ನು ಇಟ್ಟು ಪ್ರತಿ ಹಂತದ ಹುದ್ದೆಗೂ ಕೂಡ 100 ಅಂಕಗಳ ಪ್ರಶ್ನೆ ಪತ್ರಿಕೆಗಳನ್ನು ಇಡಲಾಗಿದೆ. ಇದಕ್ಕೆ ಸಂಬಂಧಿಸಿದಂತೆ ನಮ್ಮ ಸಂಸ್ಥೆಯು ಪ್ರತಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಂದ ಹಾಗೆ ಒಂದು ಮಾದರಿ ಪರೀಕ್ಷೆ ಮತ್ತು ಅದರ ವಿವರಣೆ ಮತ್ತು ನುರಿತ ಉಪನ್ಯಾಸಕರಿಂದ ಹೊಸ ಸಿಲೆಬಸ್ದಂತೆ ಮಾಹಿತಿಯನ್ನು ಕೊಡುವ ಉದ್ದೇಶವಿಟ್ಟುಕೊಂಡು ರವಿವಾರದಂದು ಬೆಳಗ್ಗೆ 10 ಗಂಟೆಗೆ ಇದೇ 23/8ನೇ ತಾರೀಕಿನಂದು ನಮ್ಮ ಸಂಸ್ಥೆಯಲ್ಲಿ ಒಂದು ಕಾರ್ಯಾಗಾರವನ್ನು, ಉಚಿತ ಕಾರ್ಯಾಗಾರವನ್ನು, 1 ದಿನದ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಭಾಗದ ಸ್ಪರ್ಧಾರ್ಥಿಗಳು, ಈ ಭಾಗದಲ್ಲಿ ಕೂಡ 2000ಕ್ಕಿಂತಲೂ ಅಧಿಕ ಹುದ್ದೆಗಳನ್ನು ಕಲ್ಪನೆ ಮಾಡಲಾಗಿದೆ. ಅದರಂತೆ ಇನ್ನೂ ಕೆಲವು ಬೇಡಿಕೆಗಳಿವೆ. ಶಿಕ್ಷಕರ ನೇಮಕಾತಿಯಲ್ಲಿ ಉರ್ದು ಶಿಕ್ಷಕರ ನೇಮಕಾತಿ ಮತ್ತು ಮರಾಠಿ ಶಿಕ್ಷಕರ ನೇಮಕಾತಿ ಅಂಥೇಳಿ ಹೋರಾಟ ನಡೆದಿದೆ. ಅದೇ ರೀತಿಯಾಗಿ ಇನ್ನೊಂದು ವಯೋಮಿತಿ ಸಡಿಲಿಕೆ, ಇನ್ನೂ 3 ವರ್ಷ ವಯೋಮಿತಿ ಸಡಿಲಿಕೆಯನ್ನು ಮಾಡಬೇಕು ಅಂತೂ ಕೂಡ ಕೆಲವು ಶಿಕ್ಷಕರ ಆಕಾಂಕ್ಷಿಗಳು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅದರ ಇನ್ನೂ ಕೂಡ ಕ್ಲಿಯರೆನ್ಸ್ ಆಗಿಲ್ಲ. ಈ ಸದ್ಯ ನೋಟಿಫಿಕೇಶನ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕೋದು ಮತ್ತು ಮುಂದಿನ ತಿಂಗಳವರೆಗೂ ಕೂಡ ಅಪ್ಲಿಕೇಶನ್ ಹಾಕುವ ಹಂತ ಇದೆ. ಅಕ್ಟೋಬರ್ ತಿಂಗಳಿನಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳು ನಡೀತಾ ಇದೆ. ಅದಕ್ಕಾಗಿ ಸ್ಪರ್ಧಾರ್ಥಿಗಳು ಈ ಉಚಿತ ಕಾರ್ಯಾಗಾರದಲ್ಲಿ ಭಾಗವಹಿಸಬೇಕು. ಹಾವನೂರು ಗ್ರಾಮದ ಹತ್ಯೆ ಪ್ರಕರಣವನ್ನು ತನಿಖೆ ಚುರುಕುಗೊಳಿಸಿ ಆರೋಪಿಗಳನ್ನು ಕೂಡಲೇ ಬಂಧಿಸುವಂತೆ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮನವಿ ಮಾಡಲಾಯಿತು. ಶಿವಕುಮಾರ್ ತಂದೆ ಸಿದ್ದಪ್ಪ ಹೊಸಮನಿ ಸಾಕಿನ್ ಮುಕ್ಕಂ ಹಾವನೂರ್ ತಾಲೂಕಾ ಅಫ್ಜಲ್ಪುರ್ ಜಿಲ್ಲಾ ಕಲಬುರಗಿ ಇವರ ಹತ್ಯೆ ಪ್ರಕರಣದಲ್ಲಿ 2 ಪೊಲೀಸ್ ಸಿಬ್ಬಂದಿಗಳನ್ನು ವಜಾಗೊಳಿಸಿರುವುದು ನಮ್ಮ ಕುಟುಂಬ, ಗೃಹ ಸಚಿವರಿಗೆ ಮತ್ತು ಪೊಲೀಸ್ ಆಯುಕ್ತರು ಕಲಬುರಗಿ ಇವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಹತ್ಯೆಯಲ್ಲಿ ಭಾಗಿಯಾದ 2 ಅಪರಾಧಿಗಳನ್ನು ಕೂಡಲೇ ತನಿಖೆ ಚುರುಕುಗೊಳಿಸಿ ಬಂಧಿಸಬೇಕು ಎಂದು ಪತ್ರಿಕಾಗೋಷ್ಠಿಯ ಮೂಲಕ ಇಂದು ಮನವಿ ಮಾಡಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಅಶೋಕ್ ತಂದೆ ಸಿದ್ದಪ್ಪ ಹೊಸಮನಿ, ಶಿವಲಿಂಗಪ್ಪ ತಂದೆ ಸಿದ್ದಪ್ಪ ಹೊಸಮನಿ, ಕರಣಮ್ಮ ಗಂಡ ಸಿದ್ದಪ್ಪ ಹೊಸಮನಿ, ಪಾರ್ವತಿ ಗಂಡ ದಿವಂಗತ ಶಿವಕುಮಾರ್ ಹೊಸಮನಿ ಸೇರಿದಂತೆ ಇತರರು ಉಪಸ್ಥಿತ. ಈಗ ನಮ್ಮ ಅಣ್ಣ ಶಿವಕುಮಾರ್ ಈಗ ಕೊಲೆ ಆಗಿದ್ದನಲ್ಲ, ಶಿವಕುಮಾರ್ ಅವ ಒಕ್ಕಲ್ತನ ಕೆಲಸ ಮಾಡ್ಕೊಂಡಿದ್ದೀನಿ ಊರೊಳಗೆ, ಅವನೂರೊಳಗೆ. ಅದೇ ಪ್ರಕಾರವಾಗಿ ಒಕ್ಕಲ್ತನ ಕೆಲಸದ ನಿಮಿತ್ತವಾಗಿಲ್ಲ ಗುಲ್ಬರ್ಗ ನಗರಕ್ಕೆ ಬರ್ತಾನೆ ರೀ. ರಸಗೊಬ್ಬರ ಬೀಜ ತರಲ KPMC ಬರ್ತಾನೆ. ಅಲ್ಲೆಲ್ಲ ರಶ್ ಇರೋದ್ರಿಂದ ಅಲ್ಲಿ ಸಿಗಂಗಿಲ್ಲ ರೀ. ಸ್ವಲ್ಪ ಹೊತ್ತು ವೇಟ್ ಮಾಡ್ತಾರೆ, ಅಲ್ಲೇ ವೇಟ್ ಮಾಡಿ ಆಮೇಲೆ ಬರ್ತಾನೆ ರೀ. ಮನೆಗೆ ಬರ್ಲಕ್ಕ ಲೇಟ್ ಆಗ್ತವನಿಗೆ. ನಮ್ಮದು ಗುಲ್ಬರ್ಗ ನಿಂತಿಲ್ಲ ರೀ, ಊರಿಗೆ ಬರೋಕ್ಕೆ ಬಸ್ 7:00 ಐತಿ ಸಂಜೆ. ಆ 7:00 ಬಸ್ ಅವನಿಗೆ ಸಿಗಂಗಿಲ್ಲ. ಅದಾದ ತಕ್ಷಣ ಹಿರಪುರ ಕ್ರಾಸ್ ಹತ್ರ ಕೊನೆಯದಾಗಿ ಬರ್ತಾನೆ ರೀ. ನಾವು ಅವನಿಗೆ ಕೇಳ್ತೀವಿ, ಯಾಕೆ 8:00 ಟೈಮ್ ಆಗ್ಯದ ಇನ್ನೂ ಬಂದಿಲ್ಲ ಅಂತೇಳಿ ನಾವು ಒಂದು ಸತಿ ಕರೆ ಮಾಡಿ ಕೇಳಿದಾಗಿಲ್ಲ. ಇಲ್ಲ ಬರ್ತೀನಿ, ನನಗೆ ಬಸ್ ಮಿಸ್ ಆಗ್ಯದ, 8:00 ಆಗ್ಯದಲ್ಲ, ಇನ್ನೂ ಯಾಕೆ ಬಂದಿಲ್ಲ ಕೇಳೋಣ. ಅದೇ ಅಂತಾನೆ ರೀ, ಬಸ್ ಮಿಸ್ ಆಗ್ಯದ, ಬರ್ತೀನಿ ಯಾವುದಾದ್ರೂ ಗಾಡಿ ಹಿಡ್ಕೊಂಡು ಅಂತ ಹೇಳ್ತಾನೆ. ಅದು ಆದ ನಂತರ ಇಲ್ಲರಿ ಮತ್ತೆ ಒಂದು ಫೋನ್ ಆನೇ ಇರೋಂಗಿಲ್ಲ, ಸ್ವಿಚ್ ಆಫ್ ಆಗಿಬಿಡುತ್ತೆ ಫೋನ್. ಅದು ಆದಮೇಲೆ ಒಂದು ಸುಮಾರು ರಾತ್ರಿ 10 ಗಂಟೆಗೆ ಒಂದು ಸತಿ ಮಾಡ್ತೀವಿ, ಅವಾಗೂ ಸ್ವಿಚ್ ಆಫ್ ಬರ್ತದೆ. ಈ ಕಡೆ ಮಾರನೇ ದಿನವೂ ಮತ್ತೆ ನೋಡಿದ್ರೆ ಸ್ವಿಚ್ ಆಫ್ ಬರ್ತದೆ. ಎಲ್ಲ ರಿಲೇಷನ್ದವ್ರಿಗೆ ಇಲ್ಲೆಲ್ಲ ಕಡೆಗೆ ನಮ್ಮ ಸಂಬಂಧಿಕರು ಎಲ್ಲೆಲ್ಲದಾರೆ ಎಲ್ಲ ಕಡೆಗೆ ಕರೆ ಮಾಡಿ ವಿಚಾರಿಸ್ತೀವಿ, ನಮ್ಮ ಅಣ್ಣ ಬಂದಿದ್ದೇನೋ ಹಿಂಗಂತ ವಿಚಾರಿಸಿದಾಗ ಅವ್ರು ಅಂತಾರೆ ಇಲ್ಲ ಎಲ್ಲೂ ಕಡೆಗೂ ಬಂದಿಲ್ಲ ಅಂತೇಳಿ, ಬಂದಿಲ್ಲ ಅನ್ನೋದು ಮಾಹಿತಿ ಸಿಗ್ತದೆ ನಮಗೆ. ಆಮೇಲೆ ಈಗ ಕೊನೆಯದಾಗಿ ಹಿರಪುರ ಕ್ರಾಸ್ ಹತ್ರ ಫೋನಲ್ಲಿ ಮಾತಾಡಿದ್ನಲ್ಲ ಅವ್ನು ನಮ್ಮ ಜೊತೆ, ಅದರ ನಿಮಿತ್ತವಾಗಿ ನಾವು ಹಿರಪುರ ಕ್ರಾಸಿಗೆ ಸಂಬಂಧಪಟ್ಟದು ಇದು ಅಶೋಕ್ನಗರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೆಲ್ಲ ನಾವು ಹೋಗಿ ನಮ್ಮ ಅಣ್ಣನ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡ್ತೀವಿ. ಕಂಪ್ಲೇಂಟ್ 2 ತಾರೀಕು ಹೋಗ್ತೀವಿ ನಾವು ಅಲ್ಲಿ ಕೊಡೋಕೆ. 1 ತಾರೀಕು ಎಲ್ಲ ಕಡೆಗೆ ಹುಡುಕಾಡ್ತೀವಿ, ನಾವು ಸಿಗಂಗಿಲ್ಲ. 2 ತಾರೀಕು ನೋಡೋ ಕಂಪ್ಲೇಂಟ್ ಕೊಡೋ ಮತ್ತು ಹೋಗ್ತೀವಿ. 2 ತಾರೀಕು ಬೆಳಿಗ್ಗೆ 10:00 ಹೋದಾಗ ಅಲ್ಲಿ ಸ್ವಲ್ಪ ಕಂಪ್ಲೇಂಟ್ ತೊಗೊಳಕ್ಕೂ ಸ್ವಲ್ಪ ಹೊತ್ತು ಲೇಟ್ ಮಾಡ್ತಾರೆ. ನಮಗೆ 1-2 ತಾಸು ಅಲ್ಲಿ ಕೂತ್ಕೊಂಡಿವಿ. ಇಲ್ಲ ಇನ್ನೂ ಸಾಬ್ರು ಬರಬೇಕು, ಆಮೇಲೆ 5 ಗಂಟೆಗೆ ಬರ್ರಿ ಅಂತ ಹೇಳ್ತಾರೆ ಅಲ್ಲಿ ಇರೋ ಸಿಬ್ಬಂದಿಗಳು. ಮತ್ತು 5 ಗಂಟೆಗೆ ಹೋಗ್ತೀವಿ ಅಲ್ಲಿಗೆ. 5 ಗಂಟೆಗೆ ಹೋದಾಗ ಆಮೇಲೆ ಮಿಸ್ಸಿಂಗ್ ಕಂಪ್ಲೇಂಟ್ ತೊಗೋತಾರೆ, ರಿಜಿಸ್ಟರ್ ಆಗ್ತಲ್ಲಿ. ಆದಮೇಲೆ ಸಂಜೆಗೆ ಆಯ್ತು, ಅವತ್ತೊಂದು ದಿನ ಹೋಯ್ತಿಲ್ಲ. ಮತ್ತು ಮಾರನೇ ದಿನ 3 ತಾರೀಕು 3 ಜುಲೈ 2026 ತಾರೀಕು ಮತ್ತು ಬೆಳಿಗ್ಗೆ ಬರ್ತೀವಿ ನಾವು. ಎಲ್ಲ ಕಡೆ ಎಂದಿನಂತೆ ಎಲ್ಲ ಕಡೆ ಹುಡುಕಾಡ್ಕೊತ ಬರ್ತೀವಿ. ಬಂದು ಪೊಲೀಸರಿಗೆ ಭೇಟಿ ಆಗ್ತೀವಿ. ಅಲ್ಲಿ ಭೇಟಿ ಆದ ತಕ್ಷಣ ಸರ ಹೆಂಗೆ ಐತ್ರಿ, ಏನೇನಾಯಿತು, ಸಿಕ್ಕನೇನ್ರಿ, ನಿಮ್ಗೆ ಸುಳಿ ಸಿಕ್ತೇನ್ರಿ ಅಂತ ಕೇಳ್ತೀವಿ. ಇನ್ನೂ ಇಲ್ಲಪ್ಪ ಅದು ಮಾಡ್ತಾಯಿದ್ದೀವಿ, ಹುಡುಕ್ತಾ ಇದ್ದೀವಿ ಅಂತ ಹೇಳ್ತಾರೆ ಅವರು. ಅಲ್ಲಿ ತನಕ 11-12 ಗಂಟೆ ಟೈಮ್ ಆಗ್ತದೆ ಮಧ್ಯಾಹ್ನ. 12 ಗಂಟೆಗೆಲ್ಲ ನಾವು ಅಲ್ಲಿ ಉದ್ಯಾನ ವೈನ್ ಶಾಪ್ ಇಲ್ಲಿ ಬಿದ್ದಾಪುರ ಕಾಲನಿ ಹತ್ರ ಅದಲ್ಲ ರೀ,
ಅಲ್ಲಿ ಲಾಸ್ಟ್ ಇಲ್ಲಿದ್ದು ಹೋಗ್ಯಾನಲ್ಲ ಅದೇ ರೂಟಿಗೆ ಹೋಗ್ಯಾನ ಅಂತೇಳಿ ನಮ್ಮೂರು ಪಕ್ಕದಲ್ಲಿರೋರು ಗರೂರವ್ರಿಗೆ ಅವ್ರಿಗೊಂದು ಸತಿ ಭೇಟಿಯಾಗಿರ್ತಾನಲ್ಲಿ ಕೊನೆಯದಾಗಿ 9 ಗಂಟೆಗೆ ಭೇಟಿಯಾಗಿ ಆಗಿರ್ತಾನೆ ಅನ್ನೋದು ಮಾಹಿತಿ ನಾವು ಅಲ್ಲಿ ವಿಚಾರದಾಗೆಲ್ಲ ಹೇಳಿದಾರೆ ಅವರು. ಮತ್ತು ಈ ಕಡೆ ಮೆಡಿಕಲ್ದವರೊಬ್ಬರು ಸಿದ್ದು ಪಾಟೀಲ್ ಗೌಡ್ರು ಅಂತಿದ್ದಾರೆ, ಅವ್ರಿಗೂ ಒಂದು ಸತಿ ಭೇಟಿಯಾಗಿರ್ತಾನೆ ಅದೇ ರಾತ್ರಿ ಜೂನ್ 30 ತಾರೀಕು ರಾತ್ರಿ 9 ಗಂಟೆಗೆ ಭೇಟಿಯಾಗಿರ್ತಾನೆ ಅಂತ ಅವ್ರು ನಮ್ಗೆ ಹೇಳಿದ್ದಾರೆ. ಅದ್ರ ಪ್ರಕಾರ ಇಲ್ಲಿ ಓಡಾಡಿದ್ದಾನ ಅಂತೇಳಿ ಕ್ಯಾಮ್ರಾ ಚೆಕ್ ಮಾಡೋಕ್ಕೆ ಈ ಸಿಬ್ಬಂದಿಯವ್ರಿಗೆ ಕರ್ಕೊಂಡು ನಾವೇ ಹೋಗ್ತೀವಿ. ಅಶೋಕನಗರ ಸಿಬ್ಬಂದಿಯವರಿಗೆ ಒಬ್ಬರು ಕಳಿಸ್ತಾರವ್ರು ಪೊಲೀಸರು ನಮ್ಮ ಜೊತೆ ಅಲ್ಲಿ ಕ್ಯಾಮ್ರಾ ಚೆಕ್ ಮಾಡೋಕ್ಕೆ ಉದ್ಯಾನವನ ಶೆಪ್ಪಲ್ಲಿ ಹೋಗ್ತೀವಿ. ಹೋದ ತಕ್ಷಣ ಎಲ್ಲಿ ನಮಗೆ ಸಿಗಂಗಿಲ್ಲ, ಅದು ಇನ್ನೂ ಚೆಕ್ ಮಾಡ್ತಾ ಇರ್ತೀವಿ. ಆವಾಗಲೇ ಪೊಲೀಸ್ ಡಿಪಾರ್ಟ್ಮೆಂಟಿನ ಕಡೆ ಒಂದು ಫೋನ್ ಬರ್ತಾ ಸಿಬ್ಬಂದಿ ನಮ್ಮ ಜೊತೆ ಬಂದಿರೋ ಸಿಬ್ಬಂದಿಗೆ. ಬಂದ ತಕ್ಷಣ ಅವರು ಇಲ್ಲಪ್ಪ ಆಯ್ತು ನಡ್ರಿ ಸರ್ ಫೋನ್ ಮಾಡಿದ್ದಾರೆ ಹೋಗಂಬರ್ರಿ ಅಂತೇಳಿ ಡೈರೆಕ್ಟ್ ಮತ್ತೆ ಸ್ಟೇಷನ್ಗೆ ಬರ್ತೀವಿ ರೀ. ಬಂದ ತಕ್ಷಣ ಇಲ್ಲ ಇಲ್ಲಿ ಒಂದು ಮೃತದೇಹ ಸಿಕ್ಕದ, ಅದು ಯಾರ್ದ ನೀವು ಗುರ್ತಿಡಿ ಬರ್ರಿ, ನಿಮ್ಮ ಅಣ್ಣಂದೇ ಅದನ್ನು ಗುರ್ತಿಡಿ ಬರ್ರಿ ಅಂತಾರೆ. ಅವ್ರ ಜೊತೆ ಅವಾಗ ನಾವು ಹೋಗ್ತೀವಿ. ಪೊಲೀಸ್ ಸಿಬ್ಬಂದಿ CPI ಸರ ಮತ್ತು ಅವ್ರ ಡ್ರೈವರ ಇನ್ನೂ ಇಬ್ಬರು ಸಿಬ್ಬಂದಿಗಳು ನನ್ನ ಜೊತೆ ಸಂತೋಷ್ ಚಿಂಚೋಳಿ ನಮ್ಮ ಮಾಮ ಇವರೆಲ್ಲ ಸೇರಿಕೆ ಬೊಲೆರೋ ಕಾರ್ ಒಳಗೆ ಸರ್ ಜೊತೆ ಹೋಗ್ತೀವಿ ನಾವು. ನಮಗೆ ಕರ್ಕೊಂಡು ನಮ್ಮ 3 ಕ್ರಾಸಿಗೆ ಒಳಗಡೆ ಬರ್ತಾರೆ. ಆ ಪೂಲ್ ಹತ್ರ ನಮ್ಮ ಅಣ್ಣನ ಮೃತದೇಹ ಎಲ್ಲಿ ಒಗ್ದಿದ್ದಾರೆ ನೋಡ್ರಿ, ಆ ಪೂಲಿನ ಹತ್ರ ತಂದಕ್ಕೆ ತೋರಿಸ್ತಾರೆ ನಮಗೆ. ಇದು ನೋಡ್ರಿ ನಿಮ್ಮ ಅಣ್ಣಂದು ಏನಂತಂದೆ ನಾವು ನೀವು ನೋಡಿಕೆ ಗುರುತಿಡ್ತೀನಿ. ಹಾಂ ನಮ್ಮ ಅಣ್ಣಂದೇ ಶವ ಐತ್ರಿ, ಇದು ನಮ್ಮ ಅಣ್ಣನೇ ಅದನ್ರಿ ಅಂತ ಹೇಳ್ತೀವಿ. ಹೇಳಿದ ತಕ್ಷಣ ಮತ್ತು ರಿಟರ್ನ್ ಅಲ್ಲಿಂದು ನಮಗೆ ಅಲ್ಲಿ ಕರ್ಕೊಂಡು ಬರ್ತಾರೆ. ಹಂಗೆ ಕರ್ಕೊಂಡು ಬಂದ ತಕ್ಷಣ ಅಲ್ಲಿ ಮತ್ತೆ ಕರ್ಕೊಂಡು ಬರಬೇಕಾದಾಗೂ ಅಲ್ಲಿ ಮತ್ತು ಪೊಲೀಸ್ ಸಿಬ್ಬಂದಿಗಳು ಯಾರೂ ಇರೋಂಗಿಲ್ಲ ಅಲ್ಲಿ. ನಾವು ಎಷ್ಟು ಜನ ನೋಡೋಕೆ ಹೋಗಿದ್ದು ನೋಡೋಕೆ ಹೋದ ತಕ್ಷಣ ಅದೇ ಕಾರೊಳಗೆ ಕೂಡ್ಸ್ಕೊಂಡು ಇಮಿಡಿಯೇಟ್ಲಿ ಕರ್ಕೊಂಡು ಬರ್ತಾರೆ. ಅಲ್ಲಿ ಯಾರು ಶವದ ಹತ್ರ ಒಬ್ಬರಿಬ್ಬರು ಯಾರೂ ಇರೋಂಗಿಲ್ಲ. ನಾವು ಬರ್ತಾರೆ ಹಂಗೆ ಬರ್ತಾನೋ ನಾವು ಮಧ್ಯದಲ್ಲಿ ಹಾದಿ ಒಳಗಡೆ ನಾವು ಹಂಗೆ ಕರೆ ಮಾಡ್ತೀವಲ್ಲ ನಮ್ಮ ಅಣ್ಣವ್ರಿಗೆ ನಮ್ಮ ರಿಲೇಷನ್ದವ್ರಿಗೆ ಈ ಥರ ಆಗ್ಯದಲ್ಲಿ ಅಲ್ಲೇ ಶವ ಬಿಸಾಕಿದಾರೆ ಅಲ್ಲಿ ಅಂತ ಹೇಳಿಕೆ ಇದಾಗ್ತಾರೆ. ಆಮೇಲೆ ಅವ್ನ ಮೈ ಆಗಿರೋ ಗಾಯಗಳು, ತಲೆಗೆ ಪೆಟ್ಟಾಗಿರೋದು, ಇಲ್ಲೆಲ್ಲ ಚುಚ್ಚಿರೋ ಗಾಯಗಳೆಲ್ಲ ನೋಡಿದ್ರಿಲ್ರಿ, ಇದು ಸಾಮಾನ್ಯ ಇದು ಅಲ್ಲ, ಕೊಲೆನೇ ಆಗಿದ್ರಿ ಇದು ಅಂತೇಳಿಕೆ ನಾವು ಆಮೇಲೆ ಕೊಲೆ ಕಂಪ್ಲೀಟ್ ಕೊಡ್ತೀವಿ. ಅದು 3 ತಾರೀಕು ಸಂಜೆ ಕಡೆಗೆ 6-6:30 ಗಂಟೆಗೆ ಅಲ್ಲಿ ಕೊಲೆ ಪ್ರಕರಣ ಅಲ್ಲಿ ದೂರ ದಾಖಲು ಮಾಡ್ತೀವಿ ನಾವು ಅಲ್ಲಿ. ಇದಾದ ತಕ್ಷಣ ಈಗ 3 ತಾರೀಕು ಐತಿಲ್ಲ, 4 ತಾರೀಕು ನಮಗೆ 12 ಗಂಟೆಗೆ ಅಲ್ಲಿ ಪೋಸ್ಟ್ ಮಾರ್ಟಮ್ ಅದು ಎಲ್ಲ ಮಾಡಿ 12 ಗಂಟೆಗೆ ನಮಗೆ ನಮ್ಮ ಅಣ್ಣನ ಶವ ನಮಗೆ ಒಪ್ಪಿಸ್ತಾರೆ. ಅದು ತೊಗೊಳಗೆ ಮತ್ತು ಅಂತ್ಯ ಸಂಸ್ಕಾರ ಮಾಡ್ತೀವಿ ನಾವು. 4 ತಾರೀಕು ನಾವು ಊರೊಳಗೆ ನಮ್ಮ ಅದೇ ಸ್ವಂತ ಊರಿಗೆ ಹವನೂರು ಗ್ರಾಮ ಒಳಗೆ ಅಂತ್ಯ ಸಂಸ್ಕಾರ ಮಾಡ್ತೀವಿ. ಅದಾದ ತಕ್ಷಣ 5 ತಾರೀಕು ಎಂದಿನಂತೆ ಮತ್ತು ಈಗ ದಿನ ಮಾಡೋದಿರುತ್ತಲ್ಲೋ ಸತ್ ಮನೇಲಿ ತೀರ್ಕೊಂಡ್ಮೇಲೆ ಅದ್ರ ಸಾಮಗ್ರಿಗಳು ವಸ್ತುಗಳು ತರಕ್ಕಂತ ಗುಲ್ಬರ್ಗ ಬರ್ತೀವಿ. ನಮ್ಮ ಇನ್ನೊಬ್ಬ ಅಣ್ಣ ಬಸವರಾಜ ಹೊಸಮನಿ ಅವ್ರನ್ನ ನಾವು ಕೂಡಿಗೆ ಗುಲ್ಬರ್ಗ ಬರ್ತೀವಿ. ಸುಮಾರು 2 ಗಂಟೆ 2:30 ಗಂಟೆಗಿಲ್ಲ. ಇದು 5 ತಾರೀಕು 2:30 ಗಂಟೆಗೆ ಇವರು ಸಿಬ್ಬಂದಿಯವ್ರು ಫೋನ್ ಮಾಡ್ತಾರೆ ನಮಗೆ. ಫೋನ್ ಮಾಡಿ ನೀವು ಪೊಲೀಸ್ ಸ್ಟೇಷನ್ಗೆ ಬರ್ರಿ, ಹಿಂಗೆ ಅವ್ರ ಆರೋಪಿಗಳು ಸಿಕ್ಕಿದ್ದಾರೆ ಅಂತೇಳಿ ಹೇಳ್ತಾರೆ. ಹೌದು ಅಂತೇಳಿ ಮತ್ತೆ ಹೋಗ್ತೀವಿ. ಹೋದ ತಕ್ಷಣ ಅಲ್ಲಿ ಪೊಲೀಸ್ ಸ್ಟೇಷನ್ದಾಗ ಅವ್ರು ಇರೋಂಗಿಲ್ಲ ರೀ, ಆಲ್ರೆಡಿ ಇಲ್ಲಿ ಕಮಿಷನರ್ ಆಫೀಸ್ಗೆ ಅವ್ರಿಗೆ ತಂದಿರ್ತಾರೆ. ಆಯಿತು ಎಲ್ಲರ ತೋರಿಸ್ರಿ ಹಿಂಗತ್ತಂದಾಗ ನಮ್ಗೆ ಕರ್ಕೊಂಡು ಹೋಗ್ತಾರೆ ನಮಗೆ ಅಲ್ಲಿಂದ. ಇವರು ACP ಸರ ಮತ್ತು CPI ಸರ ಒಂದಿಬ್ಬರು ಸ್ಟಾಫ್ ಎಲ್ಲರೂ ಸೇರ್ಕೊಂಡು ನಮ್ಗೆ ಕರ್ಕೊಂಡು ಹೋಗ್ತಾರೆ ರೀ. ಹೋದ ತಕ್ಷಣ ಅಲ್ಲಿ ಇದರ ಆಫೀಸ್ಗೆ ಹೋಗಿ ಕರ್ಕೊಂಡು ಹೋಗಿ ನೋಡ್ತೀವಿ. ಅವ್ರಿಗೆ ಎದುರು ಸಿಲಕ್ಕೆ ಏನಾಗಿದೆ ಅಂತ ನಾವು ಕೇಳಿದ್ವಿ. ಕೇಳಿದ ತಕ್ಷಣ ಅವ್ರು ಎಲ್ಲರೂ ಕತೆ ಕಟ್ಕೊಂಡಿರೋ ಥರ ಒಂದೇ ಒಂದು ಡಿಸ್ಕಸ್ ಮಾಡ್ಕೊಂಡು ಒಂದೇ ಹೇಳ್ತಾರೆ ಅವ್ರಿಗೆ. ಯಾರ್ದೋ ಬಿದ್ದಾಪುರ ಸಚಿನ್ ಅಂತೇಳಿ ಅವೊಂದು ಬರ್ಡೇ ಐತತ್ತ, ಒಂದು ಬರ್ಡೇ ಬ್ಯಾನರ್ ಹರಿದಾನ, ಆ ಬ್ಯಾನರ್ ಹರಿದ ಸಲಕ್ಕೆ ನಾವು ಕೊಲೆ ಮಾಡಿದ್ವಿ ಅಂತ ಹೇಳ್ತಾರೆ ಅವ್ರು. ನಾವು ಕೇಳ್ತೀವಿ ಒಂದು ಬ್ಯಾನರ್ ಸಲಕ್ಕೆ ಯಾರು ಹೆಂಗೆ ಕೊಲೆ ಮಾಡ್ತಾರೆ, ಒಂದು ಸಣ್ಣ ಪುಟ್ಟ ಬ್ಯಾನರ್ ಸಲಕ್ಕೆ 500 ರೂಪಾಯಿ ಬ್ಯಾನರ್ ಸಲಕ್ಕೆ ನಾವು ಅದೇ ಕೇಳಿದ್ವಿ ಅವ್ರಿಗೆ. ಒಂದು ಬ್ಯಾನರ್ ಸಲಕ್ಕೆ ಕೊಲೆ ಮಾಡಿರಿ ಅಂತಂದ್ರೆ ನೀವು ನಮಗೆ ಅವನಿಗೆ ಹಿಡಿದು ಕೂಡಿಸಿ ಕೇಳಬೇಕು, ನಮ್ಮ ಫ್ಯಾಮಿಲಿದ್ರೆ ಕರೆಸ್ಬೇಕು. ಆ ಬ್ಯಾನರಿಂದ ಒಂದಿನ 5 ಬ್ಯಾನರ್ ಮಾಡಿಸ್ಕೊಡ್ತಿದ್ವಿ. ಹೆಂಗಿಲ್ಲ ಅಂದ್ರೆ ಇಲ್ಲ ಬ್ಯಾನರ್ ಹರಿದ್ವಿ ನಾವು ಬ್ಯಾನರ್ ಸಲಕ್ಕೆ ಹೊಡೆದಿದ್ದೆವು ಅಂತ ಅವ್ರು ಭೀ ಅದೇ ಹೇಳ್ತಾರೆ ರೀ. ಪೊಲೀಸ್ ಸಿಬ್ಬಂದಿಯವ್ರು ಭೀ ಎಲ್ಲರೂ ಅದೇ ಹೇಳ್ತಾರೆ ರೀ, ಬ್ಯಾನರ್ ಸಲಕ್ಕೆ ಹೊಡೆದಾರಂತಪ್ಪ ಇವ್ರು ಭೀ ಹೇಳ್ತಾರೆ. ಸರ್ ಇಲ್ಲಿ ಮೇನ್ ಪಾಯಿಂಟ್ ಏನಂದ್ರೆ ರೀ, ಈಗ ಅವ್ರು ಈಗ ಇನ್ನೊಂದು ಅಲ್ಲಿ ಏನು ಮಾಹಿತಿ ಬಂದಂದ್ರೆ ರೀ, ಅವರು ಈಗ CPI ಸಾಬ್ರು ಅದಾರಲ್ಲ ರೀ, ನಾವೊಂದು ಇಬ್ಬರಿಗೆ ಅರೆಸ್ಟ್ ಮಾಡಿದೆವು. ಇಲ್ಲ ACP ಸಾಬ್ರು ನಾವು 4 ಜನರಿಗೆ ನಾವೇ ಅರೆಸ್ಟ್ ಮಾಡಿದೆವು. ಟೋಟಲ್ 5 ಜನ ಆರೋಪಿಗಳದಾರ ರೀ. ಅದರೊಳಗೆ ಒಬ್ಬನು ಇನ್ನೂ ಸಿಕ್ಕಿಲ್ಲ. 4 ಜನರಿಗೆ ನಾನು ಅರೆಸ್ಟ್ ಮಾಡಿದ್ದೀನಪ್ಪ, ನಾನು ಹಿಡ್ಕೊಂಬಂದಿನಪ್ಪ ಅಂತ ACP ಸಾಬ್ರು ಅಂದ್ರಿ. ಇಲ್ಲಿ ಅಶೋಕನಗರದಾಗಿರೋ CPI ಸಾಬ್ರೆ ಅಂತಾರೆ ಇಲ್ಲ ನಾವು ಯಾರಿಗೂ ಹಿಡಿದಿಲ್ಲ ಅವ್ರಿಗೆ ಹಿಡಿದಿನ ಇವ್ರು ಹೇಳೋದ್ರೊಳಗೆ 2ರೊಳಗೆ ವ್ಯತ್ಯಾಸ ಅದ ರೀ. ಒಬ್ಬರು ಇಬ್ಬರಿಗೆ ನಾ ಹಿಡಿದಿನಿ ಅಂತ CPI ಸಾಬ್ರು ಹಿಂಗೆ ಹೇಳ್ತಾರೆ, ಇಲ್ಲ 4 ಜನರಿಗೆ ನಾ ಹಿಡಿದಿನಿ ಅಂತ ಹೇಳ್ತಾರೆ. ಇಬ್ಬರಿಗೂ ಕೇಳಿದ್ರಿಲ್ಲ ರೀ, ಇಬ್ಬರು ಹೇಳೋದನ್ನು ಬೇರೆ ಬೇರೆನೇ ಅದಾರ ಆನ್ಸರ್. ಇಲ್ಲ ಇಬ್ಬರು ನಾನೇ 4 ಜನರಿಗೆ ಹಿಡಿದಿನಿ ACP ಸಾಬ್ರು ಅಂತಾರೆ. CPI ಸರ್ ಇಲ್ಲ ನಾನು ಇಬ್ಬರಿಗೆ ಹಿಡಿದಕ್ಕೆ ಕೊಟ್ಟಿನಿ, ಮುಂದೆ ಅವರು ಇನ್ನೂ ಇಬ್ಬರಿಗೆ ಹಿಡ್ದಾರೆ ಅಂತ ಹಿಂಗೆ ಹೇಳ್ತಾರೆ. ಹಿಡಿದ್ರೊಳಗೆ ಯಾರೋ ಒಬ್ಬರು ಹಿಡಿದದ್ದು ಸತ್ಯನೇ ಹೇಳಬೇಕಿಲ್ಲ, ಅದ್ರೊಳಗೂ ನಮಗೆ ಸರಿಯಾದ ರೀತಿಯಿಂದ ಮಾಹಿತಿ ಕೊಡಲ್ಲ. ಅಲ್ಲೂ ನಮಗೆ ಮಿಸ್ಸಿಂಗ್ ಹೊಡಿತದೆ. ಆಮೇಲೆ ನಾವು ಎಲ್ಲ ಕಡೆಯಿಂದ ಮಾಹಿತಿ ತೆಗೆದ ಪ್ರಕಾರ ಇಲ್ಲ, ಅದೇ ಅಶೋಕನಗರ ಪೊಲೀಸ್ ಸ್ಟೇಷನ್ ಒಳಗೆ ಕೆಲಸ ಮಾಡೋ ಸಿಬ್ಬಂದಿ ಆದ ನೀಲಕಂಠ ಪಾಟೀಲ ಮತ್ತು ಚಂದ್ರಶೇ ಅಂತೇಳಿ ಇಬ್ಬರು ಸ್ಟಾಫ್ ಅವ್ರು SB ಡ್ಯೂಟಿ ಮಾಡ್ತಾರೆ ರೀ. ಮತ್ತು ಇನ್ನೊಬ್ಬರು ಶಿವಲಿಂಗ ಅಂತೇಳಿ ಸ್ಟೇಷನ್ ಬಜಾರದ ಪೊಲೀಸರು ಅದಾರ, ಅವರು ಕ್ರೈಮ್ ಇದ್ರೊಳಗೆ ಮಾಡ್ತಾರೆ. ಇವ್ರು 3 ಜನ ಇಲ್ಲರಿ.
ಅವತ್ತು 30 ತಾರೀಕು ರಾತ್ರಿ ನಮ್ಮ ಅಣ್ಣ 9 ಗಂಟೆ ತನಕ ಲಾಸ್ಟ್ ನಮ್ಮ ಊರವ್ರಿಗೆ ಭೇಟಿ ಆಗ್ಯಾನಲ್ಲಿ ಬಿದ್ದೊಬ್ರು ಕಾಲಿವಲ್ಲಿ. ಅದು ಆದಮೇಲೆ ನಮ್ಮ ಅಣ್ಣಂದು ಕೊಲೆ ಆಗ್ಯದ ನೋಡ್ರಿ. ಕೊಲೆ ಆದ ತಕ್ಷಣ ಈ ಆರೋಪಿಗಳೇ, ಕೊಲೆ ಮಾಡಿರೋ ಆರೋಪಿಗಳೇ ಇಲ್ರಿ, ನೀಲ್ಕಂಠ್ ಪಾಟೀಲ್ ಅವ್ರಿಗೆ ಫೋನ್ ಮಾಡ್ತಾರೆ. ಡ್ಯೂಟಿ ಮ್ಯಾಗಿರೋ ನೀಲ್ಕಂಠ್ ಪಾಟೀಲ್ ಫೋನ್ ಮಾಡ್ತಾರೆ. 30 ತಾರೀಕು ಇದು ಕೊಲೆ ಆದ ದಿನ ಫೋನ್ ಮಾಡಿ ಹೇಳ್ತಾರೆ, ಹಿಂಗೆ ಕೊಲೆ ಹಿಂಗೆ ಮಾಡಿದೆವು, ಈಗ ಏನೇನು ಮಾಡಬೇಕು ಹೇಳ್ರಿ, ಸೊಲ್ಯೂಷನ್ ಕೊಡ್ರಿ, ಹಿಂಗೆ ಅಂತ ಎಲ್ಲ ಥರ ಹೇಳ್ತಾರೆ ಅವರು. ಹೇಳಿದ ತಕ್ಷಣ ಅವ್ರ ಜೊತೆ ಕೈ ಜೋಡಿಸಿ ಇವರು ಆಯಿತು ಅಲ್ಲಿ ಅವ್ನ ಮಾತ್ರ ಏನೇನು ಪ್ರೂಫ್ ಅದ ಏನು ನೋಡು ಯಾವ್ರವನ ಹಿಂಗನ ಅಂತೇಳಿ ಏನೇನು ಅದು ಕೇಳಿರ್ತಾರೇನು. ಇಲ್ಲಾಂದ್ರೆ ಅವರು ಯಾವ್ರದ್ದು ಅವ್ರ ಸೀಮೆಗೆ ಒಯ್ದಕ್ಕೆ ಎಲ್ಲಿ ಭೀ ಒಯ್ದು ಬಿಸಾಕ್ಕಾರ ಅವ್ರ ಸೀಮೆ ಒಳಗೆ. ಆ ಕಡೆ ನಮ್ಮದು ಗಣಪುರ ಸೀಮಿತವಾಗಿ ಬರ್ತಲ್ಲ ರೀ ಸ್ಟೇಷನ್ ನಮ್ಮದು, ಅಲ್ಲೆಲ್ಲರೇ ಬಿಸಾಕಿದ್ರಂದ್ರೆ ಭೀ ಅದು ಈ ಕಡೆ ಗುಲ್ಬರ್ಗ ಇದ್ರೊಳಗೆ ಬರಲ್ಲ, ಆ ಕಡೆ ಬರ್ತಂತೇಳಿ ನಮ್ಮ ಸೀಮೆ ಒಳಗೆ ಹೋಯ್ತು, ನಮ್ಮ ಊರು ಫುಲ್ಲಿನ ಬಳಿ ಹೋಗಿ ಅಂತೇಳಿ ಬಿಡ್ತಾರೆ. ಇವ್ರು ಇಲ್ಲೇ ಅಲ್ಲೇ ತನಕ ಹೋಗೋದಕ್ಕೆ ಹೋಗ್ತಾರೆ. ಇದು 30 ತಾರೀಕೆ ಪೊಲೀಸರಿಗೆ ಆಲ್ರೆಡಿ ಗೊತ್ತದ. ನಾವು 2 ತಾರೀಕು ಈಗ 30 ಜೂನ್ 2026 ತಾರೀಕು ಕೊಲೆ ಆಗ್ಯದ. ಆ ಕೊಲೆ ಆದ ದಿನ ಇವ್ರಿಗೆ ಗೊತ್ತದ ಪೊಲೀಸ್ ಸಿಬ್ಬಂದಿಯವರಿಗೆ. ನಾವು 2 ತಾರೀಕು 2 ಜುಲೈ 2026 ತಾರೀಕು ಅಂದರೆ ಕೊಲೆ ಆದ 2 ದಿನ ಬಿಟ್ಟು ನಾವು ಸ್ಟೇಷನ್ಗೆ ಹೋಗಿದ್ದು, ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡೋಕೆ ಹೋಗಿದ್ದು. ಆವಾಗ ನಮಗೆ ಅವ್ರು ಹೇಳಬೇಕಾಗಿತ್ತು ರೀ ಸಿಬ್ಬಂದಿಯವರು, ಕೊಲೆ ಹಿಂಗೆ ಆಗ್ಯದಪ್ಪ. ಇವ್ರು ಆರೋಪಿಗಳ ಜೊತೆ ಮಾತಾಡೋರು ಮಾತಾಡೋದು ನಮಗೇನು ಹೇಳಿಲ್ಲ, ಸುಮ್ಮನೆ ಬೇಕು ಅಂತ ಮತ್ತೆ ಮಿಸ್ಸಿಂಗ್ ಕಂಪ್ಲೇಂಟ್ ತೊಗೊಂಡ್ಮೇಲೆ ಅಂದರೆ ಇದು ದಾರಿ ತಪ್ಪಿಸೋ ಸಲೇಕ, ಕೊಲೆ ಆಗಿರೋದು ಅದು ಮುಚ್ಚಿಸ್ಬೇಕು ಅನ್ನೋ ಸಲೇಕ ಆರೋಪಿಗಳ ಜೊತೆ ಕೈ ಜೋಡಿಸಿ ದುಡ್ಡಿನ ಶಾಮೀಲಾಗಿದ್ದಾರೋ ಏನು ಮಾಡಿದಾರೋ ಗೊತ್ತಿಲ್ಲ, ಬಟ್ ಕೈ ಜೋಡಿಸ್ಕಿಲ್ಲ ನಮ್ಮ ಅಣ್ಣನ ಕೊಲೆ ಕೇಸಿಗೆ ದಾರಿ ತಪ್ಪಿಸ್ಬೇಕಂತ ಅವ್ರು ಇದು ಮಾಡಿದ್ದಾರೆ. ಇನ್ನೂವರೆಗೂ ಅಲ್ಲಿರೋ ಕೆಲವೊಂದು ಅಧಿಕಾರಿಗಳು ನಮಗೆ ಸರಿಯಾದ ರೀತಿಯಿಂದ ಮಾಹಿತಿ ಕೊಟ್ಟಿಲ್ಲ. ಮೇಲಧಿಕಾರಿಗಳು ಈಗ ಇವ್ರು ಸಣ್ಣ ಪುಟ್ಟ ಅಧಿಕಾರಿಗಳೇ 3 ಜನ ಹಿಂಗೆ ಮಾಡಿದ್ದಾರೆ ಅಂದ್ರೆ ಅಧಿಕಾರಿಗಳು ಕೈವಾಡಿ ಇಲ್ಲಾರ್ದು ಹಿಂಗೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅವರು ಕೈವಾಡಿದ್ದರೆ ಮಾಡಿರ್ತಾರೆ. ಹಿಂಗಾಗಿದ್ರೆ ಈಗ ಪೊಲೀಸ್ ಆಯುಕ್ತರಿಗೆ ಮತ್ತು ಗೃಹ ಸಚಿವರಿಗೆ ಧನ್ಯವಾದ ತಿಳಿಸ್ತೀವ್ರಿ. ಯಾಕಂದ್ರೆ ಈಗ ಆಲ್ರೆಡಿ ಇಬ್ಬರು ಆರೋಪಿಗಳಿಗಿಲ್ರಿ ವಜಾಗೊಳಿಸಿದ್ದಾರೆ. ನೀಲ್ಕಂಠ್ ಪಾಟೀಲ್ಗೆ ಮತ್ತು ಚಂದ್ರಶೇಖರ್ ಅವರಿಗೆ ವಜಾಗೊಳಿಸಿದ್ದಾರೆ. ಈಗ ರೀ ಅವ್ರಿಗೆ ವಜಾ ಅಷ್ಟೇ ಗೊಳಿಸೋದೇ ಅಲ್ಲ, ಅವ್ರ ಮ್ಯಾಗೆ ಇನ್ನೂ ಸರಿಯಾದ ರೀತಿಯಿಂದ ತನಿಖೆ ಆಗಿಲ್ಲ, ಅವ್ರಿಗೆ ಶಿಕ್ಷೆನೂ ಆಗ್ಬೇಕು ರೀ. ಯಾಕಂದರೆ ಇದೇ ಥರ ಅವ್ರು ಎಷ್ಟು ಕುಟುಂಬಗಳಿಗೆ ಎಷ್ಟು ಅಮಾಯಕರಿಗೆಲ್ಲ ಇಷ್ಟು ಹಿಂಗೆ ಮಾಡ್ಕೊತ ಬಂದಾರ. ಯಾರ್ಯಾರು SP ಡ್ಯೂಟಿ ಮಾಡ್ತಾರೆ ನೋಡ್ರಿ ಅವ್ರಿಗೆ ಅವ್ರ ಎಲ್ಲರ ಮ್ಯಾಗ ಒಂದು ಸತಿ ತನಿಖೆ ಆಗಲಿಲ್ಲ, ಮುಂದೊಂದು ದಿನ ಯಾರಿಗೂ ಇಲ್ಲ ನಮ್ಮ ಅಣ್ಣಂಗೆ ಆಗಿರುವಂಥ ಗತಿ ಬೇರೆ ಯಾರ ಕುಟುಂಬಕ್ಕೂ ಆಗಬಾರ್ದು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.